ಎಲ್ಲರಿಗೂ ನಮಸ್ಕಾರ. ರಂಗಯಾನ ಆಯೋಜನೆ ಮಾಡಿರ್ತಕ್ಕಂಥ ಬಣ್ಣದ ಮಾಂತ್ರಿಕ BM ರಾಮಚಂದ್ರ ವಿದ್ಯಾರ್ಥಿ ನಾಟಕೋತ್ಸವದ 2ನೇ ದಿನದ ಮೊದಲ ನಾಟಕಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಮೊದಲ ನಾಟಕ ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಅಭಿನಯಿಸ್ತಕ್ಕಂಥ ಮಿಡಿಚಂಬಟ್ಟ. ಈ ನಾಟಕವನ್ನು ನಮ್ಮ ರಂಗಶಿಕ್ಷಣದ ಹುಡುಗ ಆನಂದ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಮಕ್ಕಳ ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಂಡಿದ್ದೇನೆ, ದಯಮಾಡಿ ನಿಮ್ಮೆಲ್ಲರ ಹತ್ರ ಒಂದೊಂದು ಮೊಬೈಲ್ ಇದ್ದೇ ಇರುತ್ತೆ. ಎಲ್ಲವನ್ನ ಕಡ್ಡಾಯ ಸ್ವಿಚ್ ಆಫ್ ಮಾಡಿ. ಯಾವ ಮೊಬೈಲು ಕೂಡ ರಿಂಗ್ ಆಗಬಾರ್ದು. ಈ ನಾಟಕ ಮುಗಿಯೋದಂದ್ರೆ ಯಾವ ಮೊಬೈಲ್ ಕೂಡ ರಿಂಗ್ ಆಗಬಾರ್ದು. ಎಲ್ಲರೂ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೂಡಲ್ಲಾದರೂ ಇಡಿ. ಓಕೆ, ಯಾಕಂದ್ರೆ ಅದನ್ನು ಇಲ್ಲಿ ಡಿಸ್ಟರ್ಬ್ ಆಗ್ತದೆ, ಅದಾಗಬಾರ್ದು. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಇದೀಗ ನಿಮ್ಮ ಮುಂದೆ ಇವತ್ತಿನ ನಾಟಕ ಮಿಡಿಚಂಬಟ್ಟ. ಬಾಯಿಗೆ ಬಂದದ್ದು ಹೇಳೇ ಬಿಟ್ಟ ಶಾಸ್ತ್ರ ಹೇಳುವ ಮಿಡಿಚಂಬಟ್ಟ. ಬಾಯಿಗೆ ಬಂದದ್ದು ಹೇಳೇ ಬಿಟ್ಟ ಕೈಯಲ್ಲಿ ಪಂಚಾಂಗ ಹಿಡಿದುಕೊಂಡು ಡಬ್ಬೆಯ ಕವಡೆಯ ತುಂಬಿಕೊಂಡ ಮಿಡಿಚಂಬಟ್ಟ 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 ಮಿಡಿಚಂಬಟ್ಟ. ನೀನು ಗೋನಾಯಕ ಆಯ್ತಿದ್ದಲ್ಲೋ, ಅದಕ್ಕೆ ನಾನು ಗೋನಾಯಕ ಅನ್ಕೊಂಡೆ. ಅದೇ ನಾನು ಎಮ್ಮೆನೂ ಕಾಯ್ತೀನಿ. ಅದೇ ನನ್ನ ಹೆಸರು ಗೋನಾಯಕ ಅನ್ಲಿ. ಏನೋ ಎಮ್ಮೆ ಬೇರೆ ಕಾಯ್ತೀನೋ? ಹ್ಞೂ ಏನೋರೆ, ಅದಕ್ಕೆ ಬಂದು ಏನೋ ಎಮ್ಮೆ ಬಂದ್ಯ, ನಾ ಕೋಣ ಸಾಕಿಕೊಂಡಿದ್ನ. ಇಲ್ಲ ಇಲ್ಲ ಡಾಕ್ಟರ್, ನಂದೊಂದು ಅಮ್ಮ ತಪ್ಪಿಸ್ಕೊಳ್ತ ಅದ ನಿಮ್ಮ ಶಾಸ್ತ್ರ ಕೇಳುವಂತ ನಂದೇನು ಐನೂರೇ ಅಮ್ಮ ಹೆಂಗ್ ತಪ್ಪಿಸ್ಕೊತು? ಒತ್ತರ ಮೇಯಕ್ ಹೋಗಿತ್ತ ಹಂಗೆ ಹೊಂಟವಾಗ ಹೆಂಗ್ ತಪ್ಪಿಸ್ಕೊತು? ಶಾಸ್ತ್ರ ಕೇಳಬೇಕೆ? ಹ್ಞೂ ಐನೂರೇ, ಅದಕ್ಕೆ ಬಂದ್ವಿ. ಎಮ್ಮೆ ಅಂದರೆ ಮಹಿಷಿ. ಮಹಿಷ ನಕ್ಷತ್ರ. ಗೋನಾಯಕ ಅಲ್ಲಲ್ಲ, ಗೋನಾಯಕ ಅದು ಗಂಡು ಹೆಮ್ಮೆನೋ ಹೆಣ್ಣೆಮ್ಮೆನೋ? ಅದ್ ಬೇರೆ ಇದ್ದದ ಗೊತ್ತಿಲ್ವಲ್ಲ ಐನೂರೇ. ಈಸೆ ಬಂದಿದ್ದೆ. ಬಂದ್ರು ಏ ತಾಳ, ತುಟಿ ಮೇಲೆ ಮೀಸೆ ಕಣೋ. ನೋಡ್ಲಿಲ್ವಲ್ಲ ಐನೂರೇ. ಹೋಗಿ ತುಟಿ ಕೆಳಗೆ ಮೀಸೆ. ಕಾಣ್ಲಿಲ್ಲ ಐನೂರೇ. ಮದುವೆ ಆಗಿದ್ದೆ. ಯಂಗ್ಯಾರ ಪೇಂಟ್ ಕೊಟ್ಟರು ಇಲ್ಲ ಐನೂರೇ. ಏ ಮುಟ್ಟಾಳ, ಗಂಡ ಆಗಿದ್ರೆ ಹೆಣ್ಣೆಮ್ಮೆ ಜೊತೆ, ಹೆಣ್ಣ ಆಗಿದ್ರೆ ಗಂಡ ಹೆಮ್ಮೆ ಜೊತೆ. ನಿಜ ನಿಜ ಐನೂರೇ. ಈಗ ಅದು ಎಲ್ಲಿದ್ದು? ಎಲ್ಲಿದ್ಯೋ ಅಲ್ಲೇ ಐತೆ. ಈಗ ಅದು ಯಾವಾಗ ಬಂದದು ಐನೂರೇ? ಶಾಸ್ತ್ರದ ಪ್ರಕಾರ ಯಾವಾಗ ಬರುತ್ತೋ ಆಗ್ಲೇ ಬರುತ್ತೆ. ಈಗ ಅದು ಯಾವ ದಿಕ್ಕಲ್ಲಿದ್ದು ಐನೂರೇ? ಯಾವ
ಮುಂದೆ ಇದೀನಲ್ಲ ಏನೋರ ಸರಿಯಾಗಿ ಕೂತ್ಕೊಳ್ಳೋ ಮುಂದೆ ಇದೆ ಅಂತ ಹಾಗೆ ನಿಮ್ಮನೇಲಿ ಏನ್ ಕಳವಾಯ್ತು ಯಾರು ತಪ್ಪಿಸ್ಕೊಂಡು ಐನೋರ ನಮ್ಮಲ್ಲಿ ಒಂದು ವಸ್ತು ಕಳವಾಗಿರೋದು ಏನೋ ನೀನ್ ಹೆಂಡತಿ ಕಳವಾದ್ಲೆ ಐನೋರ ಅಯ್ಯೋ ಪಾಪ ಮತ್ಯಾರು ಕಳವಾದ್ರು ಐನೋರ ನಮ್ಮ ಮಣ್ಣಿ ಕಳವಾಗಿರೋದು ನೀರ್ ಕಾಯಿಸೋ ಅಂಡ ಏನು ನೀರ್ ಕಾಯಿಸೋ ಅಂಡೇನೆ ಹಾಗಾದ್ರೆ ಬೇರೆ ಪಾತ್ರೆ ಕಳವಾಗಿಲ್ಲ ಗೊತ್ತಿಲ್ಲ ಐನೋರ ಬೇರೆ ಪಾತ್ರೆ ಆಮೇಲೆ ಕಳವಾಗ್ಬೋದೇನೋ ಹೌದಾ ಒಂದಾದ್ಮೇಲೆ ಒಂದು ಬ್ರೋ ಮಾತಾಡ್ಬೇಡಿ ಒಂದು ಸ್ವಲ್ಪ. ಐನೋರ ನನ್ನ ಅಣ್ಣನ ಯಾಕೆ ಬಂದ್ರ ಶಾಸ್ತ್ರ ಹೇಳಿ ಮತ್ತ ಎಷ್ಟಪ್ಪಂಡೆ ಐನೋರ ಈ ಪಾಟಿ ಇದು ಏನು ಕೇಳ ಹೆಂಗಿತ್ತು ಅಂಡೆ ಐನೋರ ಹಿಂಗ್ ಹೊಂಟಾರಲ್ಲ ಹೆಂಗಿತ್ತು ಏ ಉಂಡೆ ಹೆಂಗಿತ್ತು ಐನೋರ ಅಂಡೆ ಅಂದರೆ ಉಂಡೆ ಅಲ್ಲ ಮಂಡೆ ಅಲ್ಲ ಗಂಡೆ ಅಳವಂಡ ನಕ್ಷತ್ರ ಮತ್ಯಾರು ಕದ್ದಿದ್ದಾರೆ ಕಳ್ಳನೇ ಕದ್ದಿದ್ದಾರೆ ಏ ಮುಟ್ಟಾಳ ಯಾರ ಅಂಡೆ ಕದ್ದಿದ್ದಾನೋ ಅವನೇ ಕಳ್ಳ ನಿಜ ನಿಜ ಐನೋರ ಅವನೇ ಕಳ್ಳ ಈಗ ಅದು ಎಲ್ಲಿತ್ತು ಇರೋ ಇರೋ ಎಲ್ಲಿದ್ಯೋ ಅಲ್ಲೇ ಇದೆ ಐನೋರ ಯಾವಾಗ ಸಿಗುತ್ತಾ ಐನೋರ ಯಾವಾಗ ಸಿಗುತ್ತೋ ಆಗ್ಲೇ ಸಿಗುತ್ತೆ ಐನೂರು ಚಂದ ಎಲ್ಲಿ ಒಂದ್ಸಾರಿ ಕವಡೆ ಬಿಡು ಕೊಡೆ ಐನೂರು ಬುಟ್ಟಿ ಕವಡೆ ಬಿಡು ಕೊಡಿ ಕೊಡ್ತೀನಿ ಅದನ್ನ ನಾನು ಮಾಡ್ತಿರೋದು ಏ ಕವಡೆ ಬಿಡು ಯಾರ ಐನೂರು ಹೇಳೋದು ಕೊಡೆ ಐನೂರ ಕವಡೆ ಬಿಡು ಚಂದ ಐನೂರ ನನಗೆ ಶಾಸ್ತ್ರ ಬೇರೆ ನಮ್ಮಪ್ಪ ನನ್ನ ಅಣ್ಣ ಯಾವನ್ ಕದ್ದಿದ್ದನು ಅದು ಎಲ್ಲಿತ್ತು ಬೇಗ ಸಿಗಂಗ್ ಮಾಡ್ಬೇಕಪ್ಪ ತಂದೆ ಯಾರ ಮನೆಗೂ ಬಿಟ್ಟವರ ಒಂದು ಬಿತ್ತಲ್ಲೋ ತಾಳ ಒಂದು ಬಿದ್ರೆ ಒಬ್ನೇ ಕಳ್ಳ ಕತ್ತಿರೋದು ಹಾಗಾದ್ರ ಇಬ್ರು ಮೂರ್ ಜನ ಸೇರಿ ಕಬ್ಬಿನ ಅಂದ್ರ ಮುಟ್ಟಾಳ ಇಬ್ರು ಮೂರ್ ಜನ ಆಗ ಬಂದು ಕಲಿತಾರೆ ಕಳ್ಳರು ಮತ್ತೆ ಬಂದರ ನಿನ್ನಲ್ಲಿ ಇನ್ನೂ ಪಾಠ್ಯ ಪದಾರ್ಥ ಇದ್ರೆ ಬರ್ತಾಳೆ ಕಣೋ ಯಾರ ಮನೆ ಏಳೆ ಮಂದಿ ಹೊಂಟ್ರ ಈ ಪ್ರಾರಬ್ಧೆ ಕಳ್ಳರು ಕದಿಯೋಕ್ಕಿಂತ ಮುಂಚೆನೆ ನೀನೇ ಕದ್ಬಿಡು ಆಗ ಅವರು ಬರೀ ಕೈಲಿ ವಾಪಸ್ ಹೋಗ್ತಾರೆ ಹಂಗೆ ಮಾಡ್ತೀನಿ ನಾವು ಹೊಟ್ಟಿ ಪಾತ್ರೆ ನಾನೇ ಕರೀತೀನಿ ಆಗ ಯಾವ ಕಳ್ಳ ಬಂದಿರೋದನೋ ನಾನು ನೋಡ್ತೀನಿ ಎಲ್ಲೋರೆ ನಾವಿಲ್ಲಿ ಹೋಗ್ಬತ್ತೀವಿ ಎಲ್ಲೋರೆ ಈಗ ಹೋಗಿ ಮುನ್ನೇವ ಕಳ್ತನ ಆದ್ಮೇಲೆ ಮತ್ತೆ ಬನ್ನಿ ನಮ್ಮ ಮೈಲೂರಿಗೆ ಸಂದ ಶಾಸ್ತ್ರ ಹೇಳ್ತಾರೆ ಚಿಟ್ಟು ಚಿಟ್ಟ ಅದನ್ನ ಬೇಗ ಹೋಗು. ನೋಡಪ್ಪ ಅದೊಂದು ನಾಣೆ ಇದೊಂದು ನಾಣೆ ಒಟ್ಟು ಎರಡು ಆಣೆ ಇವನ ಪುನಃ ಖರ್ಚಿನಾಯ್ತು ಸ್ವಾಮಿ ನಮ್ಮಪ್ಪ ಊರವರ ಮನೆಯಲ್ಲಿರೋ ದನಗಳು ಜನಗಳು ಕರುಗಳು ಸದಾ ಕಳ್ಳತನವಾಗುವುದು ಸದಾ ತಪ್ಪಿಸಿಕೊಳ್ಳುವುದು ಅನುಗ್ರಹಿಸು ತಂದೆ ಅನುಗ್ರಹಿಸು ನಮ್ಮ ಅಪ್ಪಂಗ ಹೇಳ್ದಿ ಒಲಿಯ ಇಲ್ಲಿ ಹತ್ರದಲ್ಲಿ ಮಾಡ್ಕಪ್ಪ ಓಡಾಡಕ ಸರಿ ಐತ ಅಂತ ನಮ್ಮಪ್ಪ ನನ್ನ ಮಾತೇ ಕೇಳಿಲ್ಲ ಅಷ್ಟು ದೂರದಲ್ಲಿ ಮಾಡ್ದ ಅದಕ್ಕೆ ನಾವ ಥೂ ಇದು ಆಳ್ವಾರ ಒಂದು ವರ್ಷದಲ್ಲಿ ಸಾಕಾಗೋಯ್ತು ಯಾರ ಮನೆ ಹಿಂಗ್ ಮಾಡ್ದಮ್ಮ ಓ ಅನುಮನ ಏನಣ್ಣ ನೀನೆಲ್ಲ ಕಣ ನಾನೇ ಕಣ ಬಾಯ್ಲೆ ಸರಿ ಬಿರುಬಿಂದ ಎಲ್ಲಿ ಹೋಗಿ ಬಂದಿದೆ ನೀನೆ ನಾನು ಮಿಡ್ಸಂಬ
ನಾನು ಒತ್ತಾರೆ ಎದ್ದು ತಂಗ್ಳಿ ತುಂಬ್ಬೇಕಾದ್ರೆ ನನ್ ಮೇಲೆ ಒಂದು ಕೊಲ್ಲಿ ಬಿದ್ದು ಉಳ್ಕೊಂತೀನಿ. ಅದಕ್ಕ ಬಾಲೆ ಐತಾ ಇಲ್ಲ ಬಾಲೆ ಇದಿಲ್ವಾ? ಯಾವ್ದಾದ್ರು ಬಾಲ್ಯ ಪಲ್ಲಿ ಇದ್ದಾಡ ಹೇಳೋ ಗಂಟ ಕೇಳು. ಓ ಆಯ್ತು ಅದೇನು ಹೇಳಪ್ಪ ಮುಂದಕ್ಕ. ಅದಕ್ಕೆ ನಮ್ ಇಡ್ಸಂಬಿಡ್ತು ಶಾಸ್ತ್ರ ಕೇಳೋ ಮೂವನ್ ಹೋಗಿದಿ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಏನಂದ್ರು? ಪಲ್ಲಿ ನಿನ್ ಮೇಲೆ ಬಿದ್ರೆ ನೀನು ಅದ್ರ ಮೇಲೆ ಬಿದ್ಬಿಡು, ಆಗ ಪಲ್ಲಿ ಬಿದ್ದ ಪರಿಹಾರ ಅಂದ್ಬಿಡು. ಅದಕ್ಕೆ ನಮ್ಮ ಅಟ್ಟಿಗೆ ಹೋಗಿ ಒಂದ್ ಪಲ್ಲಿ ತಡ್ಕಿ ನಾ ಅದ್ರ ಮೇಲೆ ಬಿಡೋದು ಅಂತ ಇದ್ದಾನೆ. ಮುಕ್ಕಡೆಯ ನಮ್ ಇಚ್ಛೆ ಮಾಡೋ ಶಾಸ್ತ್ರ ಅಂದ್ರೆ ತಲೆ ಮೇಲೆ ವಾಡ್ತಂಗಿರ್ತದೆ. ಹಿಂದೇನಂದ್ರಯ್ಯ? ಕಾರ್ತಿಕ್ ನಾನು ಮತ್ತೆ ನೆಂಟ್ರು ಒಂದ್ ಶಾಸ್ತ್ರ ಕೇಳ್ಕೊಬ್ರು ಅಂತ ಮಿಕ್ಸ ಮಾಡೋ ಹತ್ರ ಹೋದ. ಇವು ಹೋಗಲ್ಲ ಸಿರಿ ಸುಸ್ತಾಯ್ತು ಕೂತ್ಕೊಂತೀನಿ ನಾನು. ಹೇಳ್ತೆ ಬಾಬಾ ನೀವೇ ಗೊತ್ತಾ ನಮ್ಮ ಮಟ್ಟಿಲಿ ಹತ್ತದಲ್ಲ ಒಂದ್ ಲಗ್ನ ಆಗಿದೆ ಅಂದ್ರು. ನಿಮ್ಮ ಅಟ್ಟಿಲಿ ಲಗ್ನ ಆದದಯ್ಯ? ನಿಮ್ಮ ಅಟ್ಟಿಲಿ ನೀನು ನಿನ್ ಹೆಂಡ್ರು ಇಬ್ರೇ ಅಲ್ವಾ? ನಿಮ್ಮ ಅಟ್ಟಿಲಿ ಲಗ್ನ ಆದದ ಅಂತೀನಿ. ಅಲ್ಲ ಅದೆಂಗಾಗದು ಅಂತೀನಿ. ಅಕ್ಕ ಬಡ್ಡಿ ಕೂಸಿನ ಹೇಳೋವರೆಗೂ ಹೊಸಿ ತಡ್ಕ. ಓ ಆಯ್ತು ಅದೇನು ಹೇಳಪ್ಪ. ಐನೂರು ಹೇಳಿದಾಗ ನಮ್ಮ ಮಟ್ಟಿಲಿ ಒಂದ್ ಮದುವೆ ಹಾಗೆ ಹೋಯ್ತು. ಯಾರು ಅಂತೀನಿ? ಅದೇ ನಾನು ಇಡುದು ಯಾರ್? ಹೊಸ ಗಂಡ ಜೊತೆ ಹೊಸ ಗಂಡ ಅಂತಿದ್ದೀರಾ? ಹಂಗೆ ತಿನ್ನಲ್ಲ? ಹಳೆ ಗಂಡ ನಮ್ಮ ಮೈದಾನ ಹೇಳಿದಾಗ ನಮ್ಮ ಮಟ್ಟಿಲಿ ಒಂದ್ ಮದುವೆ ಹಾಗೆ ಹೋಯ್ತು ಅಂತೀನಿ ಕಣ. ಮತ್ತೆ ಒಳ್ಳೆ ಬಂದ್ನ ಮುಂದೆನೇ ಬಂದದ. ಓದಮ್ಮ ಸಾಯ್ತಾರ ಓ ನಮ್ಮ ಒಟ್ಟಿಗೆ ಒಳಗೆ ಕಾಗಿನ ಕುಳಿತುಕೊಂಡಲ್ಲ. ಅದ ನಾವು ಅದು ಕಪ್ಪಲ್ಲ ಇದು ಬೆಳಿಗಾಯ. ಎಲ್ಲಾರ ಬಿಳಿಕಾಗಿದ್ದಲ್ಲ ಇರೋದೇ ಕಪ್ಪಗೆ ಕಡ. ಮತ್ತೆ ಕೆಲವರು ಬಿಡಿಕಾಗಿ ಕಣ್ಣು ಅಂತಾರಲ್ಲ. ಎಲ್ಲೋ ಬೂದಿಗೆ ದೊಡ್ಡಾಗಿರ್ಬೇಕಂದ್ರೆ ಅದಕ್ಕೆ ಹೇಳ್ತಾರೆ ಅದ್ ಬಿಡು ನಮ್ಮ ಒಟ್ಟಿಗೆ ಕಾಗಿ ನುಗ್ತೋ ಇಲ್ವೋ. ನಾನು ಹೋಗಿ ಐದೋರ್ದು ಶಾಸ್ತ್ರ ಕೇಳಿದೆ ಅಂತಾನು ಅದಕ್ಕೆ ನಮ್ಮ ಐದವ್ರು ಏನಂದ್ರು ಗೊತ್ತಾ? ಏನಂದ್ರು? ಕುಲಂಕುಷವಾಗಿ ವಿಚಾರಿಸಿ ನೀನೋಗಿ ಅಡ್ಡಿನ ಕೂಡೋಕಂದ್ರು. ಅದಕ್ಕೆ ಕಾಗೆ ದೋಷ ಪರಿಹಾರ ಆಗ್ಬೇಕಂಡ್ರಯ್ಯ. ಕಾಗೆ ಕುಡಿಯೋದು ಹೆಂಗಲ್ಲ ನಿಮ್ಗೆ ನಾನು ಹಂಗೆ ಕೇಳಿದ್ದು. ಅದಕ್ಕೆ ನಾವು ಮಿಡ್ಸಂ ಭಟ್ರು ಏನಂದ್ರು? ಏನಂದ್ರು? ಕಾಗೆ ಹೋಗಿದ್ ಮನೆ ಅಂದ್ರೆ ವಾಸ ಮಾಡಕ್ ಆಗಲ್ಲ, ಅದಕ್ಕೆ ನೀ ಮನೆಯ ಹೊಡೆದಾಕ್ಸಿ ಹೊಸದಾಗಿ ಮನೆ ಕಟ್ಸು ಅಂತ ಅನ್ಕೊಂಡ್ರೆ ಅದಕ್ಕೆ ನಮ್ಮ ಮನೆಯ ಒಚ್ಚೋರಿಂದ ಉಳಿಸ್ತೀವಿ. ಅದು ಸರಿ ಏನೋ ಅಂತ. ಒಟ್ನಲ್ಲಿ ನಾವು ಮಿಡ್ಸಂ ಭಟ್ರು ಶಾಸ್ತ್ರ ಅಂದ್ರೆ ದಿಟ ಓದಿಟ. ಹೌದು ಮಂತ್ರಿಗಳು, ಅಂತಹದೊಂದು ಘಟನೆ ನಮ್ಮ ಆಸ್ಥಾನದಲ್ಲಿ ನಡೆದಿದೆ. ಏನು ಪ್ರಭುಗಳೇ? ಮಂತ್ರಿಗಳು, ಆಸ್ಥಾನದಲ್ಲಿ ಒಂದು ಕಳ್ಳತನವಾಗಿದೆ. ಆಸ್ಥಾನದಲ್ಲಿ ಕಳ್ಳತನ? ಹೌದು ಮಂತ್ರಿಗಳೇ, ಏನೆಂದು ಕೇಳಬಹುದೇ? ನಮ್ಮ ಮಹಾರಾಣಿಯವರ ಒಡವೆಗಳು ಕಳುವಾಗಿವೆ. ಮಹಾರಾಣಿಯವರ ಒಡವೆಗಳೇ? ಹೌದು ಮಂತ್ರಿಗಳೇ. ಮಹಾರಾಣಿಯವರ ಬಚ್ಚರ ಮನೆಗೆ ನೀವ್ಯಾಕೋ ಇದ್ದೀರಿ? ಅಯ್ಯೋ ಮಂತ್ರಿಗಳೇ, ಮಹಾರಾಜರು ಬಚ್ಚಲ ಮನೆಗೆ ಬಂದಿರ್ಲಿಲ್ಲ. ಹೌದು ಮಂತ್ರಿಗಳೇ, ನಾನು ಅಲ್ಲಿಗೆ ಹೋಗಿರಲಿಲ್ಲ. ನೀವು ಹೋಗಿರಲಿಲ್ಲ ಅಂದ ಮೇಲೆ ಕಳ್ಳತನ ಮಾಡಿದವರು ಯಾರು? ಯಾವಾಗಾಯ್ತು? ಮಹಾರಾಣಿಯವರು ಸ್ನಾನ ಮಾಡೋಕೆ ಅಂತ ಹೋದಾಗ ಕಳ್ಳತನವಾಗಿದೆ. ಹಾಗಾದ್ರೆ ಅಲ್ಲಿ ಬೇರೆ ಯಾರು ಇರಲಿಲ್ಲವೇ? ಅಯ್ಯೋ ಮಂತ್ರಿಗಳೇ, ನನ್ನ ಸೇವಕರಾದ ಗಂಡಿ ಮತ್ತು ಕಾಳಿ ಅನ್ನೋರು ಇದ್ದರು. ಇಬ್ಬರು ಅಕ್ಕ ತಂಗಿಯರು. ಅವರನ್ನು ವಿಚಾರಿಸಿದಿರೋ? ವಿಚಾರಿಸಿದರು. ಅವರು ತಮ್ಮ ಕುಲದೇವರಾಣೆಗೂ ತಾವು ಗೊತ್ತಿಲ್ಲ ಎಂದು ಹೇಳಿದರು. ಆದರೂ ನಮ್ಮ ರಾಜಭಟರು ಬಿಡದೆ ಅವರ ಸೀರೆ, ಸೊಂಟ ಎಲ್ಲವನ್ನು ಹುಡುಕಿದರು. ಆಗ ಬಚ್ಚಲ ಮನೆಯ ಮೂಲೆ
ಮಹಾಪ್ರಭುಗಳಿಗೆ ನಮಸ್ಕಾರ. ಮಹಾಪ್ರಭುಗಳು ವೃದ್ಧಾಗೇನೋ ಬರಬೇಕಂತೆ. ಯಾರಿಗಾದ್ರೂ ಮದುವೆ ಲಗ್ನ ನೋಡೇ ಇದೆ? ಮದುವೆ ಲಗ್ನವಲ್ಲ ಕುಂದ್ರನಾಚಾರ್ಯರೇ. ಹಾಗಾದ್ರೆ ಸಾವಿನ ಲಗ್ನವೇ? ಅಯ್ಯೋ, ಇಲ್ಲಿ ಸಾಯೋದಕ್ಕೆ ಪುಸ್ತಕವಿಲ್ಲ ಜ್ಯೋತಿಷಿಗಳೇ. ಏನಂತೆ ಪುರ್ಸೊತ್ ಮಾಡ್ಕೊಡೋಣ ಬಿಡಿ. ಈಗ ನಮ್ಗೆ ಅದು ಮುಖ್ಯವಲ್ಲ. ನಿಮ್ಮ ಕವಡೆ ಪಂಚಾಂಗ ಶಾಸ್ತ್ರದ ಮೂಲಕ ಮಹಾರಾಣಿಯವರ ಬಚ್ಚಲು ಮನೆಯಲ್ಲಿ ಕಳುವಾದ ಒಡವೆಗಳನ್ನು ಪತ್ತೆ ಹಚ್ಚಿ. ಏನಂತೆ ಪತ್ತೆ ಹಚ್ಚೋಣ. ಅಂದಾಗೆ ಯಾವ ಮಹಾರಾಣಿಯದು ಪ್ರಭುಗಳೇ? ಒಂದನೆಯವರದು, ಎರಡನೆಯವರದು, ಮೂರನೆಯವರದು, ನೂರನೆಯವರದು? ಮೊದಲನೆಯವರದೇ ನಮ್ಮ ಪಟ್ಟದ ರಾಣಿ. ಅವರ ಹೆಸರು? ಅವರ ಹೆಸರು ನೋಡಿದ್ರ, ನಮ್ಮ ಮಹಾರಾಜರಿಗೆ ಮಹಾರಾಣಿ ಹೆಸರು ಗೊತ್ತಿಲ್ಲ. ನಮ್ಮ ಮಹಾರಾಣಿ ಹೆಸರು ತ್ರಿಲೋಕ ಭೂಷಿತೆ ವಡಗಂಡ ಮಂಡ್ಯವರು. ತ್ರಿಲೋಕ ಎಂದರೆ ತ್ರಿ ಎಂದರೆ ಮೂರು, ಮೂರು ಎಂದರೆ ನಾಲ್ಕಲ್ಲ. ಕತ್ತವರು ನಾಲ್ಕಾಲಿನ ಪ್ರಾಣಿ ಅಲ್ಲ, ಎರಡು ಕಾಲಿನ ಪ್ರಾಣಿ. ತಲಾ ಎರಡು ಕಾಲಿನ ಪ್ರಾಣಿ ಯಾವುದು? ಇವರೇ ಮಹಾಪ್ರಭುಗಳೇ. ಈ ಶಾಸ್ತ್ರದ ಪ್ರಕಾರ ತಮ್ಮಿಬ್ಬರಲ್ಲೇ ಒಬ್ರು ಈ ಕೆಲಸ ಮಾಡಿರ್ಬೇಕೆಂದು ತಿಳಿದು ಬರ್ತಿದೆ. ಏನಿದು ಮಂತ್ರಿಗಳೇ, ಏನು ಹೇಳುತ್ತೀರಿ? ಅಂದಾಗೆ ತಾವು ಏನು ಹೇಳುತ್ತೀರಿ ಪ್ರಭುಗಳೇ? ಹಾಗಿದ್ದರೆ ನೀವು ನನ್ನನ್ನೇ ಅನುಮಾನಿಸ್ತೀರಾ? ಮತ್ತೆ ನೀವು ನನ್ನನ್ನೇ ಅನುಮಾನಿಸುತ್ತೀರಾ? ಯಾಕೆ ಒಬ್ರನ್ನೊಬ್ರು ಅನುಮಾನಿಸ್ತೀರಾ? ಯಾರಾದ್ರೂ ಒಬ್ರು ಒಪ್ಕೊಳ್ಳಿ, ಇನ್ನೊಬ್ರ ಅನುಮಾನ ತಾನೇ ಪರಿಹಾರ ಆಗುತ್ತೆ. ಮಂತ್ರಿಗಳು, ಮೊದಲು ನೀವು ಒಪ್ಪಿಕೊಳ್ಳಿ. ಪ್ರಭುಗಳೇ, ಮೊದಲು ನೀವು ಒಪ್ಪಿಕೊಳ್ಳಿ. ಮೊದಲು ನೀವು ಮೊದಲು ನೀವು 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 ನೀ ಅಲ್ಲ ಮಂತ್ರಿಗಳು, ಮಹಾರಾಣಿಯವರ ಬಚ್ಚಲ ಮನೆಗೆ ನೀವು ಹೋಗಿರಲಿಲ್ಲ. ಪ್ರಭುಗಳೇ, ನೀವು ಹೋಗಿರಲಿಲ್ಲ. ಅಂದ ಮೇಲೆ ಈ ವಿನಾಕಾರ ಜಗಳ ನಮ್ಮಿಬ್ಬರಲ್ಲಿ ಏತಕ್ಕಾಯಿತು? ಎಲ್ಲ ಈ ಆಸ್ಥಾನ ಜ್ಯೋತಿಷಿಗಳಿಂದಲೇ ಪ್ರಭುಗಳೇ. ಹೌದೌದು. ಹಾಗಾಗಿ ಈ ಕೂಡಲೇ ಇವರನ್ನು ಆಸ್ಥಾನ ಜ್ಯೋತಿಷಿ ಸ್ಥಾನದಿಂದ ಕಿತ್ತು ಹಾಕುತ್ತಿದ್ದೇನೆ. ಸರಿಯಾದ ಕ್ರಮವೇ ಪ್ರಭುಗಳೇ. ಏನು ನನ್ನನ್ನು ಆಸ್ಥಾನ ಜ್ಯೋತಿಷಿ ಸ್ಥಾನದಿಂದ ಕಿತ್ತು ಹಾಕಿದ್ದೀರಾ? ನಾನೇನು ತಪ್ಪು ಮಾಡಿದೆ? ವಿನಾಕಾರಣ ನಮ್ಮಿಬ್ಬರ ನಡುವೆ ಜಗಳ ತಂದು ಇಕ್ಕಿದಿರಲ್ಲ, ಅದಕ್ಕೆ. ಹೌದೌದು, ತಪ್ಪು ಮಾಡೋಕ್ಕೂ ಮುಂಚೆನೆ ನೀವು ತಪ್ಪೋರಿಸಿದ್ದೀರಿ. ಅಯ್ಯಯ್ಯೋ, ನನ್ನದು ತಪ್ಪಾಯ್ತೆ. ಸರಿಯಾಗುವವರ ನಿಮ್ಮೆ ಆಸ್ಥಾನದ ಜ್ಯೋತಿಷಿ ಸ್ಥಾನ ಇಲ್ಲ, ಖಾಲಿ. ಆಸ್ಥಾನ ಜ್ಯೋತಿಷಿ ಸ್ಥಾನ ಖಾಲಿ ಖಾಲಿ ಖಾಲಿ. ಮತ್ತು ಬಿದ್ದರೆ ಮನೆ ಬಾಗ್ಲಾಕು. ಆಮೇಲೆ ಕುತ್ಕೊಂಡು ತಳಾಗ ಮಾತಾಡೋಣ. ಸತ್ಯ ಯಾರು ನೋಡಿಲ್ಲ. ಅಪ್ಪ ಸತ್ಯ, ಈಗ ಸಮಾಧಾನ ಆಯ್ತು. ದಾರಿಲಿಯ ರಾತ್ರಿ ಬಂದು ಎಲ್ಲಿ ಇಡ್ಬಿಡ್ತಾರಂತ ತುಂಬಾ ಹೆದರಿಕೆ ಆಗಿತ್ತು. ನನ್ಗೂ ಹಂಗೆ ಆಗಿತ್ತು ಕಣ್ಣಿಕ. ಎಷ್ಟೊತ್ತು ಬಂದು ಮನೆಗೆ ಸೇರ್ತೀವೋ ಅಂತ ಅನ್ಸ್ಬಿಟ್ಟಿತ್ತು. ಅವ್ರ ಮನೇಲಿ ಆ ರಾಜಭಟ್ರು ಬಂದು ಬಾತ್ರೂಮ್ ಮನೇಲಿ ಎಲ್ಲ ಕಡೆ ಹುಡ್ಕೊಂಡಿದ್ರ. ಆದ್ರೆ ದೇವ್ರ ದಯೆಯಿಂದ ಬರ್ತಲೆ ಕೂತಿರಿ ಹುಡುಕ್ಲೇ ಇಲ್ಲ. ಹುಡುಕಿದ್ರೆ ಆ ಮಹಾರಾಣಿ ಒಡವೆಗಳು ಸಿಕ್ತಿತ್ತೋ ಏನೋ, ಹಂಗೆ ನಾವು ಸಿಗತ್ತು ತಿಳ್ಕೊಂಡ್ಕಣ್ಣಿಕ. ಆ ರಾಜಭಟ್ರು ಕಿಕ್ಕಿಸ್ಕೊಂಡು ಸೇನ ಎಲ್ಲ ಉಟ್ಕೊಂಡಿದ್ರು. ನನ್ಗೂ ಹಂಗೆ ಮಾಡಿದ್ರು. ಸದ್ಯ ನಾವಿನ್ನು ಒಡವೆಗಳು ಸೀರೆನಕ್ಕೆ ಬಚ್ಚಿಟ್ಟಿರ್ಲಿಲ್ಲ. ಅದಕ್ಕೆ ದಟ್ರು ಏನು ಸಿಗ್ತದೆ ಹಾಗೆ ಹೋಗ್ಬಿಟ್ರು. ನೋಡು, ನಾವೇ ಉಪಾಯದಿಂದ ಮಹಾರಾಣಿ ಒಡವಣ ಮುಚ್ಚಿಲಿಕ್ಕದು ಅಂತ ಆ ರಾಜಭಟ್ರು ಅದ್ಲ
ಕಾಲಂದಿಗೆ ಚೆನ್ನಾಗೈತ್ ನೋಡು. ಸರಿ ನೀನೇ ಇಟ್ಕೋ. ಅಬ್ಬಬ್ಬಬ್ಬಾ, ಎಷ್ಟೋ ದೊಡ್ಡೆಗಳು. ಇಷ್ಟೊಂದು ಒಡವೆಗಳು ಆ ಮಹಾರಾಣಿಯ ಹೇಗಾದ್ರು ನಾನಂತೂ ಕಾಣೆ ಕಣ್ಕೊಂಡೇಕ. ಅಯ್ಯೋ ಮುದೇವಿ, ಇಷ್ಟೊಂದು ದೊಡ್ಡೆಗಳು ಹಾಕೊಂಡ್ರೆ ಅವ್ರನ್ನ ಮಹಾರಾಣಿದ್ದು ಇಲ್ದಿರ ನೀನ್ಯಾಚೆ ಆವರಣ ಅಷ್ಟೇಯ. ಒಡವೆಗಳನ್ನೆಲ್ಲ ನಾವ್ ಯಾಕಾರ ಮಾರಾಟ ಮಾಡಿದ್ರೆ ಸಹಾಯ ಗಂಟ ತಿಂದು ಆಯಾಗಿ ನೆಮ್ಮದಿಯಾಗಿ ಬರುದು ಅಲ್ಲೇ ಖಾಲಿ. ಆದ್ರೆ ನಾವು ಮಾತ್ರ ಈ ಊರಲ್ಲಿ ಬರ್ದು ಬೇರೆ ಬರೋರಿಗೆ ಹೋಗಿ ವಾಸ ಮಾಡ್ಬೇಕಂತೀನಿ. ಅದಕ್ಕೆ ಇವನ್ನೆಲ್ಲ ಜೋಪಾನಾಗಿರ್ಬೇಕು. ಮತ್ತೆ ರಾಜ್ಭಟ್ರು ಬಂದ್ರು ಬರ್ಬೋದು. ಇವನ್ನೆಲ್ಲ ನಮ್ಮ ಮಟ್ಟಿಲಿ ಅಡಿಗೆ ಮನೆ ಕೂಡಲೇ ಬಂದಿಲ್ಲಿ ಬಚ್ಚಿಡೋಣ. ಅದೇ ಸರಿಯಾದ ಜಾಗ ಅಂತೀನಿ. ನಾಳೆ ನಾವು ಅರಮನೆಗೆ ಹೋದಾಗ ಮಾಮೂಲಂತೆ ಇರ್ಬೇಕು. ಅನುಮಾನ ಬರದಂತೆ ನಡ್ಕೋಬೇಕು. ಎದ್ರುಕೋಬಾರ್ದು. ಹೆದರ್ಕೋಬಾರ್ದು. ಹೌದೌದು. ಬೇಗ ಈಗ ಒಳಗಳನ್ನೆಲ್ಲ ಬಚ್ಚಿಡೋಣ. ಏನಮ್ಮಿ ಖಾಲಿ ಅಲ್ಲೇನು ಬಳ ಬಳ ಅಂತಿತ್ತಲ್ಲ, ಏನು? ಏನಿಲ್ಲಪ್ಪ, ನಿನ್ ಮುಚ್ಕೆಟ್ಟೈತೆ. ಇಲ್ಲ ಕಣೇಕ, ನಾನು ನೋಡ್ದೆ. ನೀನ್ ಹೋಗಿರು, ಒಡವೆಗಳು ಹುಷಾರಾಗಿ ಇಟ್ಟಿಡು. ಸರಿ ಬೀರ್ಬಿಟ್ಟೆ ನೋಡ್ಕೊಂಬ. ಅಪ್ಪೋ, ಚಿನ್ನ ಸರ. ಅಯ್ಯೋ, ಚಿನ್ನ ಸರ ನಮ್ಮ ಕತ್ತ ಇಟ್ಟಿ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಯ್ತಾರೆ. ಮಂತ್ರಿಗಳೇ, ಇಷ್ಟೋ ದಿವಸವಾದರೂ ಕಳುವಾಗಿರುವ ಒಡವೆಗಳು ಸಿಕ್ಕಲಿಲ್ಲ. ನಮ್ಮ ರಾಜಭಟರ ಪ್ರಯತ್ನಗಳು ಫಲಿಸಲಿಲ್ಲ. ಆ ಸ್ಥಾನದ ಜ್ಯೋತಿಷಿಗಳನ್ನು ಕೇಳಿದರೆ ಅವರು ನಮ್ಮಿಬ್ಬರಲ್ಲೇ ತಂದು ಇಕ್ಕಿದರು. ಹೌದು ಪ್ರಭು, ಅದಕ್ಕಾಗಿ ನಾವು ಬೇರೊಂದು ಉಪಾಯವನ್ನು ಹೂಡಬೇಕು. ಬೇರೊಂದು ಉಪಾಯ ಏನದು ಮಂತ್ರಿಗಳೇ? ನಮ್ಮ ರಾಜ್ಯದಲ್ಲಿರುವ ಜ್ಯೋತಿಷಿಗಳ ಪೈಕಿ ಯಾರಾದರೂ ಅರಮನೆಯಲ್ಲಿ ನಡೆದ ಕಳ್ಳತನವನ್ನು ಕಂಡುಹಿಡಿಯಲು ಸಾಧ್ಯವೇ ಎಂದು ಡಂಗೂರ ಸಾರಿಸೋಣ. ಕಳ್ಳರನ್ನು ಕಂಡುಹಿಡಿದವರಿಗೆ ಸೂಕ್ತ ಬಹುಮಾನವನ್ನು ನೀಡಲಾಗುತ್ತದೆ ಎಂದು ತಿಳಿಸೋಣ. ಯಾರಾದರೂ ಜ್ಯೋತಿಷಿಗಳು ಮುಂದೆ ಬಂದರೂ ಬರಬಹುದು. ಆ, ಇದು ನಿಜಕ್ಕೂ ಸರಿಯಾದ ವಿಧಾನ. ಯಾರಲ್ಲಿ ನಮ್ಮ ರಾಜ್ಯದಲ್ಲಿರುವ ಜ್ಯೋತಿಷಿಗಳ ಪೈಕಿ ಯಾರಾದರೂ ಒಡವೆಗಳನ್ನು ಹುಡುಕಿಕೊಟ್ಟದ್ದೇ ಆದರೆ ಅವರಿಗೆ ರಾಜ ಮರ್ಯಾದೆ ಹಾಗೂ ಸೂಕ್ತವಾದ ಬಹುಮಾನವನ್ನು ನೀಡಲಾಗುವುದು ಎಂದು ಗಂಭೀರ ಸಾರುವುದು. ಅಂತಃಪುರದ ಕಳ್ಳತನವನ್ನು ಪತ್ತೆ ಹೇಳು, ಬಿಡು ಬಿಡು ಬಿಡು. ಅಷ್ಟೇ ನಾನಿನ್ನು. ಓ, ನಾಲ್ಕು ಬಿಟ್ಟಿರೋಣ. ಬಟ್ಟೆನು ಬಟ್ಟೆ ಹಾಕಿರೋದಲ್ಲ. ಓ, ಒಂದು. ಓ, ಏನೇನು ಮಾಡ್ಬೋದು ಹೇಳ್ತಿ? ಮಾಡಿ. ಓ, ಸರಿಯಾಯ್ತು. ನಾನು ಬುಕ್ಕೊಟ್ಟಿ ಮಾಡಕ್ ಕೂತಿದ್ದಾರಲ್ಲ ನೀವು, ಈಗ ಯಾವ ನ್ಯಾಯ ಇದು? ಇಲ್ಲಿ ಬಾ ಕುಕ್ಕ ಆಯ್ತು. ನಾನು ಬರ್ತೀನಿ ನೋಡಿ ಮಾಡ್ತೀನಿ ಬಿಡುವ. ಓ, ಅಯ್ಯೋ. ಏ, ಬಡ ಬಡ ಬಿಟ್ಟು ಬಿಡ. ಇದೇ ಸರಿ ಕೂತ್ಕೊ. ಮೂರು ಕರ ಅದು. ಬಾ ಕುಕ್ಕ ಆಡಿಲ್ಲ. ಬೆಳಿಗ್ಗೆ ಹೋಗಿ ಬರ್ತಿಲ್ಲ. ಬಂದವರ ಹೋಗಿಲ್ಲ ಬಾ ಕುಕ್ಕನೇ. ಆಟ ಆಡ ಗಂಟ ತಡಕ. ಇಲ್ಲ ಅವಶ್ಯ ಏನು? ಒಬ್ಬರಿಗೆ ಎಂಟೆ ಕರಿತಾನೆ ಇಲ್ಲ. ಹೇಳಿ
ಯಾರಿಗಂತ ಒಂದ್ಸಲಿ ಕಾವಡೆ ಬಿಟ್ಟು ಶಾಸ್ತ್ರ ಹೇಳಿದ್ರೆ ಕೊಟ್ಟಿ ಮಗನ್ ಗೆದ್ದಿರು ಸಿಗ್ಬೇಕದು ಅಲ್ವಾ ಮತ್ತೆ ನಮ್ ಬಿಡ್ಸಂಬಿಟ್ರೆ ಸರಿ ಬನ್ನಿ ರಾಜ್ಯ ಹೋಗ್ಬಿಟ್ಟು ನಾವೆಲ್ಲ ನಿಮ್ಮ ಜಗಳ ಕ್ರಮಗಳೇ ಯಾಕೆ ಬಂದಿದ್ದೀರಿ? ನಮ್ಮಲ್ಲಿ ಒಂದು ಹರಿಕೆ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಮಹಾಸ್ವಾಮಿ. ಅರಿಕೆ? ಏನು ಅರಿಕೆ? ಅರಮನೆಯಲ್ಲಿ ಮಹಾರಾಣಿಯವರ ಒಡೆಗಳ ಕಳ್ತನ ಆಗಿದೆ ಅನ್ನೋ ಸುದ್ದಿ ಕೇಳ್ಕೊಂಡು ಮಾತಾಡ್ಕೊಳ್ಳೆ. ಹೌದೌದು, ಒಡವೆಗಳು ಸಿಕ್ಕಿವೆಯಾ? ಸಿಕ್ಕಿಲ್ವಲ್ಲ? ಮತ್ತ್ಯಾಕೆ ಬಂದಿರಿ? ನಮಗೆ ಒಂದು ಸಹಾಯ ಮಾಡುವಂತ ಮಹಾಪ್ರಭು. ಸಹಾಯ? ನೀವು ಹೇಗೆ ಮಾಡುತ್ತೀರಾ? ಅದ್ರೆ ಹೇಳ್ಕೊಂಡವ ಸ್ವಾಮಿ ಏನದು? ಮಹಾಪ್ರಭು ಅರಮನೆಯಲ್ಲಿ ಕಳ್ತನ ಕಂಡಿಡ್ಯಾಕೆ ಬಿಡ್ಸಂಬಿಟ್ರು ಬಹಳ ಗಟ್ಟಿಗಳು ಮಹಾಸ್ವಾಮಿ. ಒಳ್ಳೆ ಕದ್ದವ್ರು ಯಾರು, ಅವು ಎಲ್ಲವೇ, ನಿಮ್ಗೆ ಯಾವಾಗ ಸಿಗ್ತವೆ ಎಲ್ಲನೂ ಶಾಸಕ ಮೂಲಕ ಒಚ್ಚೋರಿಂದ ಹೇಳ್ತಾರಂದ್ರಿ. ಅದಕ್ಕೆ ನೀವು ಅಂತವ್ರನ್ನ ಅರಮನೆ ಖರ್ಚಿಂದ ಹೇಳಕ್ ಬಂದ ನೋಡಿ. ಏನಿದು ಮಂತ್ರಿಗಳೇ, ನಿಮಗೆ ಬಿಡಚಾಂಬಟ್ಟರ ಬಗ್ಗೆ ತಿಳಿದಿದೆ? ಗೊತ್ತಿದೆ ಮಾತು. ಇವರು ಈ ಹಿಂದೆ ನಮ್ಮ ಆಸ್ಥಾನದಲ್ಲಿದ್ದ ಚಂಡ ಮಂಡಲ ಜ್ಯೋತಿಷ್ಯ ಪುಂಡ ಪ್ರಚಂಡ ಕೇಳಿದವರ ಭವಿಷ್ಯ ದುರ್ದುಂಡ ಸುಗ್ರಾಮ ಭೋಜನ ಪಿಂಡಂಜರ ಬಿರುದಾಂಕಿತರಾಗಿದ್ದ ದಿವಂಗತ ಕೂಚಂಬಟ್ಟರ ಜ್ಯೇಷ್ಠ ಪುತ್ರರೇ ಈ ಚಂಬಟ್ಟರು. ಅವರು ಅಷ್ಟೊಂದು ಪ್ರಸಿದ್ಧರೇ? ಉಮಾಪ್ರಭು ಹಾಗಿದ್ದರೆ ಈ ಮೊದಲೇ ನಮಗೆ ಯಾಕೆ ವಿಷಯವನ್ನು ತಿಳಿಸಲಿಲ್ಲ? ನೀವು ಹೇಳಲಿಲ್ಲ, ಹೇಳಲಿಲ್ಲ. ಸರಿ ಸರಿ, ಈ ಕೂಡಲೇ ಅವರನ್ನು ನಮ್ಮ ಆಸ್ಥಾನಕ್ಕೆ ಕರೆಸಿ. ಉಮಾಪ್ರಭು ಯಾರಲ್ಲಿ ಈಗಲೇ ಹೋಗಿ ಚಂಬಟ್ಟರು ಎಲ್ಲಿಗೆ ಕರೆತನ್ನಿ. ಏನಾದ್ರು ರೋಗ ಬಂದಿದ್ದೆ? ಮತ್ತ್ಯಾಕ್ ಬಂದಿದ್ಯಾ? ಹೌದೇನು? ಸ್ವಾಮಿ ಬಿಡ್ಸಂಬಿಟ್ರು ಹೌದೌದು, ನಾವೇ. ಅರಮನೆಗೆ? ಯಾಕೆ? ಯಾರು? ಮಹಾರಾಜ್ರೆ, ಯಾವ ವಿಷಯದ ಬಗ್ಗೆ? ಅಯ್ಯೋ, ಆಗದಿಲ್ಲಪ್ಪ, ಆಗದಿಲ್ಲ. ಏನು? ನಂಗಾದ್ರೂ ಮೂಲಕವೇ? ಏನೋ ಮುಂಡೆದೆ? ನಿಂಗೇನು? ಅದೇನ್ ಕೇಳೋ ಮುಂಡೆದೆ? ಹೆಂಡತಿ ಮದ್ವೆ ಆದಾಗ ಹೆಂಡತಿ ಸಿಕ್ಕಾಗ ಮಹಾರಾಜರಿಗೆ ನಮಸ್ಕಾರ. ಬನ್ನಿ ಬಿಡಚಾಂಬಟ್ಟರೆ, ಮೊದಲು ಈ ಆಸನದಲ್ಲಿ ಕುಳಿತುಕೊಳ್ಳಿ. ಏನೋ ಕರೆ ಕಳಿಸಿದ್ರಂತೆ. ಬಿಡಚಾಂಬಟ್ಟರೆ, ಈ 2 ದಿನಗಳ ಹಿಂದೆ ನಮ್ಮ ಆಸ್ಥಾನದಲ್ಲಿ ಕಳುವಾಯಿತು. ಕಳ್ಳರು ಎಲ್ಲೂ ಸಿಕ್ಕಲಿಲ್ಲ, ಒಡವೆಗಳು ಪತ್ತೆಯಾಗಲಿಲ್ಲ. ನಮ್ಮ ಆಸ್ಥಾನದ ಜ್ಯೋತಿಷಿಗಳಾದ ಕುಂಗಣ್ಣಾಚಾರ್ಯರಿಂದಲೂ ಕಂಡುಹಿಡಿಯಲಾಗಲಿಲ್ಲ. ಸಂಗತಿ ಹೀಗಿರುವಾಗ ತಂಬೂರ ಸಾರಿಸಿದಾಗ ತಮ್ಮ ಹೆಸರು ತಿಳಿದು ಬಂತು. ನಾವು ನಮ್ಮ ರಾಜ್ಯದಲ್ಲಿ
ನೇಮಕ ಮಾಡಿಕೊಳ್ಳುತ್ತೇವೆ ಹಾಗೂ ನೀವು ಕೇಳಿದ್ದನ್ನು ನಾವು ನೀಡುತ್ತೇವೆ. ಒಂದು ವೇಳೆ ನೀವು ಈ ಕೆಲಸವನ್ನು ಮಾಡದಿದ್ದರೆ ನಿಮಗೆ ಮರಣದಂಡನೆಯನ್ನು ವಿಧಿಸುತ್ತೇವೆ. ಹಾಗೂ ಕಳ್ಳನನ್ನು ಕಂಡುಹಿಡಿಯದಿದ್ದರೆ ಮರಣದಂಡನೆಯ ಶಿವ ಶಿವ. ಹೌದು, ಇದು ರಾಜಾಜ್ಞೆ. ಹಾಗೂ ನಿಮಗೆ ಉಳಿದಿರುವುದು 3 ದಿನಗಳ ಕಾಲಾವಕಾಶ. ಅಷ್ಟರಲ್ಲಿ ಒಡವೆಗಳನ್ನು ಹುಡುಕಬೇಕು, ತಿಳಿಯಿತೆ? ಆಯ್ತು ಮಹಾಪ್ರಭುಗಳೇ. ಸರಿ ಸರಿ, ನೀವಿನ್ನು ಹೊರಡಬಹುದು. ಏನು ಕಳ್ಳನನ್ನು 3 ದಿನಗಳಲ್ಲಿ ಕಂಡುಹಿಡಿಯಬೇಕು. ಅಯ್ಯೋ, ಅರಮನೆಯಲ್ಲಿ ನಡೆದ ಕಳ್ಳತನ. ಏನು ಸಂಬಂಧ? ಆ ಮಹಾರಾಣಿಯರ ಒಡವೆಗಳು ಕದ್ದ ಕಳ್ಳನು. ಈ ಶಾಸನದಿಂದ ನಾ ಹೇಗೆ ಪತ್ತೆ ಹಚ್ಚಲಿ? ಏನೋ ಜೀವನೋಪಾಯಕ್ಕೆ ಅಂತ ಕಾಟಾಟೋಪ ಹೇಳಿಕೊಟ್ಟು ಹೊಟ್ಟೆ ಹೊಡೆದುಕೊಳ್ಳುತ್ತೆ. ನನಗಿಷ್ಟೇ ಸಾಕಾಗಿ ಈ ಅರಮನೆಯವರ ಸವಾಸ ನನಗೇಗಪ್ಪ? ಒಂದು ವೇಳೆ ಕಳ್ಳನನ್ನು ಕಂಡುಹಿಡಿದಿದ್ರೆ ಕೊಂಡಿ ಉಳಿಗಲಿಲ್ಲ, ಕಾಲು ಉಳಿಗಲಿಲ್ಲ. ಮರಣದಂಡನೆ, ಮರಣದಂಡನೆ. ಯಾರು? ಓ, ರಾಜ್ಭಟ್ರು. ಹೌದು, ನಾವೇ ರಾಜಭಟ್ರು. ಮರಾಠಿಯವರು ಒಡವೆ ಕದ್ಕೊಂಡು ಯಾರು ಅಂತ ಪತ್ತೆ ಹಚ್ಚಿದ್ದೀರಾ? ಇಲ್ವಲ್ಲ? ಇಲ್ವೋ? ಇಲ್ವಾ? ಹಾಗಾದ್ರೆ ನಿಮಗೆ ಮರಣದಂಡನೆ ಗತಿ. ಮರಣದಂಡನೆಯ? ಹೌದು, ಮರಣದಂಡನೆ ಗಟ್ಟಿ ಮತ್ತೆ. ಎಲ್ಲಿಗೆ? ಏನಪ್ಪ ಮನೆಗೆ? ಏನು ಈ ಬಿಳಿಚಪ್ಪಟ್ಟನಿಗೆ ಮರಣದಂಡನೆಯ? ಚಮ್ಮಡಿ ನಿಂತ ಗತಿ ಬಂತಲ್ಲಪ್ಪ. ಕಡ್ಡಿ ಗುಳಿಗಲಿಲ್ಲ, ಕಾಲಿ ಗುಳಿಗಲಿಲ್ಲ, 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 ಕಡ್ಡಿ ಗುಳಿಗಲಿಲ್ಲ,
ಆದುದರಿಂದ ಅಕ್ಕ ತಂಗಿಯರಿಗೂ ಎಚ್ಚರಿಕೆ ನೀಡಿ 6 ವರ್ಷಗಳ ಸೆರೆಮನೆ ವಾಸವನ್ನು ಶಿಕ್ಷೆಯಾಗಿ ವಿಧಿಸೋಣ. ಆಯಿತು ಮಂತ್ರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇವರಿಬ್ಬರಿಗೂ 6 ವರ್ಷಗಳ ಸೆರೆಮನೆ ವಾಸವನ್ನು ವಿಧಿಸಿದ್ದೇನೆ. ಕಳ್ಳಿಯರನ್ನು ಕಂಡು ಹಿಡಿದ ಮಿಡಿಚಂಬಟ್ಟರಲ್ಲಿ ಕಳ್ಳಿಯರನ್ನು ಕಂಡು ಹಿಡಿದ ಮಿಡಿಚಂಬಟ್ಟರಿಗೆ ನಮ್ಮ ಆಸ್ಥಾನದ ಜ್ಯೋತಿಷಿಗಳಾಗಿ ನೇಮಕ ಮಾಡಿಕೊಂಡಿದ್ದೇನೆ. ಬೇಡ ಪ್ರಭು ಬೇಡ, ಜ್ಯೋತಿಷ್ ಪದವಿ ಬೇಡವೇ ಬೇಡ. ಏನು? ಆಸ್ಥಾನದ ಜ್ಯೋತಿಷಿ ಸ್ಥಾನ ಬೇಡವೇ? ಬೇಡ ಪ್ರಭು ಬೇಡ, ಜ್ಯೋತಿಷ್ ಶಾಸ್ತ್ರದ ಸಹವಾಸವೇ ಸಾಕು. ಬದಲಾಗಿ 4 ಜಮೀನು ನೀಡಿದರೆ ಸಾಕು. ಹೇಗೋ ಬೇಸಾಯ ಮಾಡಿಕೊಂಡು ಹೊಟ್ಟೆ ಹೊಡೆದುಕೊಳ್ಳುತ್ತೇನೆ. 4 ಜಮೀನು 100 ಜಮೀನನ್ನು ದಾನ ಮಾಡುತ್ತೇನೆ. ಬೇಸಾಯ ಮಾಡಿಕೊಂಡು ಸಂತೋಷವಾಗಿ ಜೀವನವನ್ನು ಮುಂದುವರಿಸಿ. ಆದರೆ ಆಸ್ಥಾನದಲ್ಲಿ ಶಾಸ್ತ್ರ ಕೇಳುವುದೇನಾದರೂ ಇದ್ದರೆ ತಮಗೆ ಮುಂಚೆಯೇ ಹೇಳಿ ಕಳಿಸುತ್ತೇವೆ. ತಾವು ಬರಲೇಬೇಕು, ತಿಳಿಯಿತೆ? ಬರುತ್ತೇನೆ. ಆದರೆ ಕಳ್ಳತನ ಆದಾಗ ಮಾತ್ರ ಹೇಳಿ ಕಳಿಸಿ, ಮುಂಚೆಯೇ ಹೇಳಿ ಕಳಿಸಿ. ಬರುತ್ತೇನೆ. ಕೃಷ್ಣಭಟ್ರಿಗೆ ಮಹಾರಾಜರಿಗೆ ಕೃಷ್ಣಭಟ್ರಿಗೆ ನಾನು ಮಾಡಿದ ಪಾತ್ರ ಗುಳ್ಳೆಯ. ನಾನು ಚಾಮರಾಜನಗರ ಮಹಾರಾಜಾಸ್ ಕಾಲೇಜು, ನಾನು ಮಾಡಿದ ಪತ್ರ ಅಲ್ಲಯ್ಯ. ನಾನು ಮಾರಾಟ ನಾನು ಮಾಡಿದ ಪಾತ್ರ ನುಗ್ಗುಲೆಯ. ನನ್ನ ಹೆಸರು ಸುಶೀಲ್ ನೋಡಿಯ, ನಾನು ಮಾಡಿರೋ ಪಾತ್ರ ಆಸನದ ಬಿಸಿ ಆತ್ಮ. ನಾನು ಮಾಡಿದ ಪಾತ್ರ ಲಗಣ್ಣ. ನನ್ನ ವಯಸ್ಸಿನವಳು, ನಾನು ಮಾಡಿದ ಪಾತ್ರ ಮಿಡಿಚಂಬಟ್ಟ. ನಾನು ಮಾಡಿರುವ ಪಾತ್ರ ಗೋಪನಾಯಕ. ನನ್ನ ಹೆಸರು ಗೀತಾ, ನಾನು ತುಮಕೂರಿನವಳು, ಮಹಾರಾಜಾಸ್ ಕಾಲೇಜು, ನಾನು ಮಾಡಿದಂತ ಪಾತ್ರ ಕಣ್ಣಿ. ನಾನು ಮಾಡಿದ ಪಾತ್ರ ಕಾಯಿ. ನನ್ನ ಹೆಸರು ಸಂದೀಪ್, ನಾನು ಮೂಲತಃ ಚಾಮರಾಜನಗರದವನು. ನಾನು ಮಾಡಿದ ಪಾತ್ರ ಮಹಾರಾಜ. ಪಾತ್ರ ಮಂತ್ರಿ. ಮಹಾರಾಜ ಕಾಲೇಜಿನ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ. ಈ ನಾಟಕಕ್ಕೆ ಪರಿಕರ ಹಾಗೆ ರಂಗವಿನ್ಯಾಸವನ್ನು ಮಾಡಿದಂಥವರು ವಿಜಯ್ ಅವರು ವೇದಿಕೆ ಬನ್ನಿ. ಹಾಗೆ ಈ ನಾಟಕಕ್ಕೆ ಸಂಗೀತವನ್ನು ನೀಡಿದವರು ಅಮೃತ್ ವೇದಿಕೆ ಬನ್ನಿ. ವಸ್ತ್ರ ವಿನ್ಯಾಸ ಹಾಗೆ ಮೇಕಪ್ ಅನ್ನ ಮಾಡಿದಂಥವರು ಅರ್ಚನಾ ಮತ್ತು ಪ್ರಿಯಾ ಅವರು ಕೂಡ ವೇದಿಕೆ ಬನ್ನಿ. ನಿರ್ದೇಶಕರು ಯಾರಪ್ಪ? ಇದು ಪರೀಕ್ಷಾರ್ಥ ರಂಗಪ್ರಯೋಗ. ಹಾಗೆ ಈ ನಾಟಕದ ಮೂಲ ಕೇಂದ್ರ ಬಿಂದು ಬಿ.ಎಂ. ರಾಮಚಂದ್ರ ಸರ್ ವೇದಿಕೆ ಬರಬೇಕು. ಹಾಗೆ ಗೀತಾ ಮಂಡಲ ಕಾಲೇಜಿನ ಲೆಕ್ಚರರ್ಸ್ ದಯವಿಟ್ಟು ಇದ್ರ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ ಇದರಲ್ಲಿ ಸರ್ ಬನ್ನಿ ಸರ್. ನೀವು ಏನೆಲ್ಲ ಕಲಿಬಹುದು ಅದಷ್ಟು ಕೂಡ ಈ ವಿದ್ಯಾರ್ಥಿ ದಶನಲ್ಲಿ ಎಲ್ಲ ಮಕ್ಕಳು ಕಲಿಬೇಕು ಅಂತಕ್ಕಂಥದ್ದು. ಹಾಗಾಗಿ ರಂಗಯ್ಯನ ಪ್ರಸ್ತುತ ಕಳೆದ ವರ್ಷದಿಂದ ಗಂಗುಬಾಹ್ಯ ವಿಶ್ವವಿದ್ಯಾನಿಲಯದ ಒಡಂಬಡಿಕೆಯೊಂದಿಗೆ ನಾವು ಒಂದೊಂದು ನಾಟಕವನ್ನ ಈ ವೇದಿಕೆಯಲ್ಲಿ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಅಭಿನಯಿಸ್ತಾ ಇದ್ದಾರೆ.
ಇವತ್ತು ಹಾಗೆ ವಿದ್ಯಾರ್ಥಿ ನಾಟಕೋತ್ಸವ ರಂಗಭೂಮಿಯನ್ನ ಎಲ್ಲ ಕಡೆ ಪಸರಿಸಬೇಕು ಅನ್ನೋದು ಮೂಲ ಉದ್ದೇಶ ನಮ್ಮ ರಂಗಾಯಣ ಟ್ರಸ್ಟಿಂದ. ಹಾಗಾಗಿ ವಿದ್ಯಾರ್ಥಿಗಳೇ ತಯಾರು ಮಾಡಿದಂಥ ನಾಟಕ ವಿದ್ಯಾರ್ಥಿಗಳೇ ನಿರ್ದೇಶನ ಮಾಡಿ ವಿದ್ಯಾರ್ಥಿಗಳೇ ಅಭಿನಯಿಸಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಈ ನಾಟಕ ಮಾಡಿದ್ದಾರೆ. ನಿಜಕ್ಕೂ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗಾಗಿ ಇಲ್ಲಿ ನನ್ನ ಆತ್ಮೀಯ ಗೆಳೆಯರು ಇದ್ದಾರೆ, ಇಲ್ಲಿ ಲಿಂಗರಾಜ್ ಆತ್ಮೀಯರು ಹೌದು. ಏನು ಹೇಳ್ಬೋದು ಗೊತ್ತಿಲ್ಲ, ಸಹೋದರ ಅಂದರೆ ತಪ್ಪೇನಿಲ್ಲ ಆಯ್ತಾ. ಇನ್ನು ಮುಂದೆ ಹೀಗೆ ರಂಗಭೂಮಿಯನ್ನು ಬೆಳೆಸೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಹೋಗ್ರಿ. ಈಗ ನೋಡಿ, ನಾನು ರಂಗಭೂಮಿಯವನು, ನಾನು ಏನು ಗೊತ್ತಿಲ್ಲ ನನಗೆ, ಆದರೆ ನನ್ನ ಹೆಸರಿನಲ್ಲಿ ಒಂದು ನಾಟಕ ಆಗ್ತದೆ ಅಂದರೆ ಇದು ವಿಶೇಷ ಅಲ್ವಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಗುರಿಯಾಗಿಟ್ಕೊಳ್ಳಿ. ಇದು ಚಾಲೆಂಜಿಂಗ್ ಆಗ್ತಕೊಂಡು ವಿದ್ಯಾಭ್ಯಾಸ ಜೊತೆಯಲ್ಲಿ ಇದನ್ನೆಲ್ಲ ಮಾಡಿದ್ರೆ ನಿಜಕ್ಕೂ ನಾವೆಲ್ಲ ಒಂದು ನೆಲೆಯಲ್ಲಿ ನಿಲ್ಬೋದು ಅನ್ನೋದನ್ನು ರಂಗಭೂಮಿ ತೋರಿಸ್ಕೊಟ್ಟಿದೆ. ಇದನ್ನು ಮುಂದುವರಿಸಿ. ಅಭಿನಂದನೆಗಳು. ಈ ನಾಟಕದ ಪ್ರಧಾನ ಸಂಚಾಲಕರಾದಂತಹ ಗೀತಾ ಮೊಂಡಕ್ಕ ಮೇಡಮ್ ಅವರು ಮಾತಾಡಬೇಕು ಅಂತ ಹೇಳ್ತೀನಿ. ವಿದ್ಯಾರ್ಥಿ ಮಿತ್ರಗಳು ಇಷ್ಟು ಜನ ಬಂದು ಈಗ ನಾಟಕ ನೋಡೋದೇ ನಮಗೆ ಖುಷಿ. ಯಾಕಂದ್ರೆ ಬಹಳಷ್ಟು ಜನ ಮೊದಲ ಬಾರಿಗೆ ನಾಟಕ ನೋಡಿರ್ತೀವಿ ಅಂತ ನನಗೂ ಅನಿಸುತ್ತೆ. ಬಹಳ ಇಲ್ಲಿ ಮಾಡಿದವರು ಮೊದಲ ಬಾರಿಗೆ ನಾಟಕ ಮಾಡಿದವರು ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ, ಗೊತ್ತಾಗ್ತಿದೆ. ಆದರೆ ಈ ರಂಗಯಾನ ಸಂಸ್ಥೆ ಈ ಕಾಲೇಜ್ ಮಕ್ಕಳಿಗೆ ಅಂದರೆ ಗೊತ್ತಿಲ್ಲದೆ ಇರುವಂಥ ಮಕ್ಕಳಿಗೇನೆ ಈ ರಂಗಭೂಮಿಯ ಪರಿಚಯವನ್ನು ಮಾಡಿಸ್ಬೇಕು. ಅವರು ರಂಗಭೂಮಿಯ ಆಯಾಮಗಳನ್ನು ಕಲಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಈ ಥರದ ತರಬೇತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲರಿಗೂ ಗುರುಗಳೇ, ನಿಮ್ಗೆ ಯಾರಿಗೂ ಇವ್ರನ್ನ ಗೊತ್ತಿರಲಾರ್ದು, ಭಾಳಷ್ಟು ಜನಕ್ಕೆ ಗೊತ್ತಿರಲಾರ್ದು ಬಹಳ ಹಿರಿಯರು ಇವರು. ಅವರ ಹೆಸರಿದೆ. ಯಾಕಂದರೆ ಕರ್ನಾಟಕದಾದ್ಯಂತ ಯಾವ ಕಂಪನಿ ನಾಟಕಗಳಾಗಲಿ, ಸಾಮಾಜಿಕ ನಾಟಕಗಳಾಗಲಿ, ಚಲನಚಿತ್ರ ಆಗಲಿ, ಕಿರುಚಿತ್ರ ಆಗಲಿ, ಸೀರಿಯಲ್ಗಳಾಗಲಿ, ಪ್ರತಿಯೊಬ್ಬರಿಗೂ ವಸ್ತ್ರಾಲಂಕಾರವನ್ನು ಮಾಡಿಸಿದವರು, ಮುಖವರ್ಣಿಕೆಯನ್ನು ಮಾಡಿದಂಥವರು, ಅದರ ಆ ಓನರ್ ಇವರೇ ಅವರ ಹೆಸರಿನಲ್ಲಿ ಈ ನಾಟಕೋತ್ಸವ ನಡೆಸ್ತಿರೋದು ನಮ್ಗೆಲ್ರಿಗೂ ಹೆಮ್ಮೆ. ಈ ನಾಟಕೋತ್ಸವ ಈ ಥರ ಮಾಡಬೇಕು ಅನ್ನೋದರ ರೂವಾರಿ ವಿಕಾಸ್. ಹಾಗೆ ಮಹಾರಾಜ ಕಾಲೇಜು ಬಹಳ ಹಳೆಯ ಕಾಲೇಜು. ಸರ್ಗಳನ್ನ ಇಬ್ಬರನ್ನು ನನಗೆ ಗೊತ್ತು, ಅವ್ರನ್ನ ಗೊತ್ತು, ಇಬ್ಬರನ್ನು ಗೊತ್ತು, ಭಾಳ ಚೆನ್ನಾಗಿ ಅವ್ರಿಗೆ ಗೊತ್ತು. ನಾನು ರಂಗಾಯಣದ ಕಲಾವಿದೆಯಾಗಿ ನಿವೃತ್ತಿ ಆದವಳು ನಾನು. ಅದರಿಂದ ರಂಗಭೂಮಿಯ ಎಲ್ಲ ಆಯಾಮಗಳು ನಮಗೆ ಚೆನ್ನಾಗಿ ಗೊತ್ತು. ಪ್ರಯತ್ನ ಪಟ್ಟಿದ್ದಾರೆ ಮಕ್ಕಳನ್ನು ಒಂದು ಹಂತಕ್ಕೆ ತರಬೇಕು ಅಂತ ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ತಪ್ಪು ಮಾಡ್ತಾನೆ ನಾವು ಕಲಿಬೇಕಂತೆ, ಆನಂತರ ನಾವು ಉತ್ತರ ಹೋಗ್ತೀವಿ. ಮೇಲೆ ಒಂದೇ ಸಲಕ್ಕೆ ಮೇಲೆ ಕಲಿತು ಕೆಳಗೆ ತಪ್ಪಂತ ಬಿದ್ದನ್ನು ಸ್ವೀಕಾರ ಮಾಡೋದು ಬಹಳ ಕಡಿಮೆ. ಆದ್ರಿಂದ ತಪ್ಪು ಮಾಡ್ತಾ ಹಂತ 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 ಏರ್ತಾ ರಂಗಭೂಮಿಯ ಎಲ್ಲ ಆಯಾಮಗಳನ್ನು ಕಲಿತಾ ಹೋಗಿ ನಿಮ್ಮ ರೀತಿಯಲ್ಲಿ, ನಿಮಗಾದ ರೀತಿಯಲ್ಲಿ ಖಂಡಿತವಾಗಲೂ ನೀವು ಮಾಡಿದ್ದೀರಾ. ಯಾಕಂದರೆ ಅದು ವಿದ್ಯಾರ್ಥಿ ನಾಟಕೋತ್ಸವ ಜೊತೆಗೆ ಅವರು ವಿದ್ಯಾರ್ಥಿಯಾಗಿದ್ದು ಅವರು ವಿದ್ಯಾರ್ಥಿಗಳು ಮಾಡಿದ್ರಿಂದ ನಾವು ಅದನ್ನು ಸ್ವೀಕರಿಸಬೇಕು. ಆ ವಿಷಯವಷ್ಟೇ ನಾವು ನೋಡಬೇಕಾಗುತ್ತೆ, ಬೇರೆ ಯಾವ ರೀತಿ ನೋಡೋಕ್ಕಾಗೋದಿಲ್ಲ. ಚೆನ್ನಾಗಿ ಮಾಡಲು ಮೇನ್ ಮಿರ್ಚಭಟ್ರು ಚೆನ್ನಾಗಿ ಮಾಡಿದವರು, ಗುಡ್ ಆಯಿತು. ಅದರಲ್ಲಿ ಇನ್ನೂ ನಾವು ಗಮನಿಸಿದ್ವಿ, ಎಲ್ಲ ಎನರ್ಜಿ ಇದೆ, ಎಲ್ರಿಗೂ ಎನರ್ಜಿ ಇದೆ. ಆ ಟೈಮಿಂಗ್ಸು ಅವು ಇವೆಲ್ಲ ಮತ್ತು ನಾವು ಕೆಲಸ ಮಾಡಬೇಕಾಗುತ್ತೆ. ಗೊತ್ತಿದೆ, ಒಂದು ದಿವಸ ಬಂದರೆ ಮತ್ತೊಂದು ದಿವಸ ಇಲ್ಲ, ಮತ್ತೊಂದು ದಿವಸ ಮತ್ತೊಬ್ರು ಬರಲ್ಲ, ಅಲ್ಲಿ ಶಾಲೆಯಲ್ಲಿ ಬರಲ್ಲ, ಕಾಲೇಜಲ್ಲಿ ಇರಲ್ಲ, ಅವ್ರನ್ನ ಹುಡುಕಾಡೋದ್ರಲ್ಲ ಆಗೋಯ್ತು. ಇವೆಲ್ಲವನ್ನ ಸೇರಿಸಿ ನಾಟಕ ಮಾಡೋದ್ರೆ ಬಹಳ ಕಷ್ಟನೇ. ಅಷ್ಟಿದ್ರೂ ಸಮೇತ ಕಾಲೇಜಿನ ಪ್ರಾಂಶುಪಾಲರು ಅನುಮತಿಯನ್ನು ನೀಡಿದ್ದಾರೆ. ಇವರಿಬ್ಬರು ಬಂದಿದ್ದಾರೆ. ಅವರ ಅನುಮತಿಯಲ್ಲಿ ಜೊತೆಗೆ ನೀವುಗಳು ಕೆಲಸ ಮಾಡಿದ್ದೀರಾ, ಎಲ್ಲರೂ ಸೇರಿ ಕೆಲಸ ಮಾಡಿದ್ರಿ ಅಂತ ಅನ್ಕೋತೀನಿ. ಎಲ್ಲರೂ ಸಮೇತ ಎಷ್ಟು ಜನ ತಪ್ಪಿಸಿದ್ರಿ, ಎಷ್ಟು ಜನ ಬಂದಿದ್ರಿ, ಎಷ್ಟು ಜನ ಬರದೇ ಕೂತ್ರಿ, ಎಷ್ಟು ಜನರಿಗೆ ಮಾತಾಡ್ಕೊಂಡಿದ್ರಿ ಅಂತ ನಿಮಗೆ ಗೊತ್ತು. ಆ ಹೆಣ್ಮಗಳನ್ನ ಗಮನಿಸ್ತಾ ಇದ್ದೆ ನಾನು. ಅವರಿಬ್ರು ಮಾತಾಡ್ತಾ ಇರೋದು, ಅವ್ರಿಗೆ ಭಾಳ ಚೆನ್ನಾದಂತಹ ಮಾತಾಡುವ ರೀತಿ, ಒಳ್ಳೆ ವಾಯ್ಸ್ ಇದೆ ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಚೆನ್ನಾಗಿ ಮಾಡಿ ಎಲ್ಲರೂ ಸಮೇತ ಮುಂದಿನ ದಿವಸದಲ್ಲಿ ರಂಗಭೂಮಿಯನ್ನು, ಯಾಕಂದ್ರೆ ನಾಟಕ ಮಾಡಿದ್ರೆ ಇವರೇನಪ್ಪ ನಾಟಕ ಮಾಡ್ತಾರೆ ನಾವು ತುಚ್ಛವಾಗಿ ಕಾಣ್ಬೇಡಿ.
ರಂಗಭೂಮಿ ಕಲಿಸುವಂತ ಪಾಠ ನಿಮಗೆ ಬೇರೆಲ್ಲೂ ಸಿಗಲಾರದು. ಖಂಡಿತ. ಯಾಕಂದ್ರೆ ಪ್ರತಿ ಕ್ಷಣ ಪ್ರತಿಯೊಂದು ಸಂದರ್ಭನೂ ನಾವು ಜೀವಂತವಾಗಿರ್ಬೇಕಾಗತ್ತೆ. ಆದ್ರಿಂದ ರಂಗಭೂಮಿಯನ್ನ ಪ್ರೀತಿಸಿ ನಾಟಕಗಳನ್ನ ನೋಡಿ. ನಾವು ಬರೀ ಸಿನಿಮಾ ಸೀರಿಯಲ್ಗಳನ್ನ ನೋಡ್ತಾ ಹೋಗ್ತೀವಿ. ಬನ್ನಿ, ನಾಟಕವನ್ನು ನೋಡಿ, ಜೀವಂತವಾಗಿರೋದನ್ನ ನೋಡಿ. ಜೀವಂತವಾಗಿ ನಾವು ನಿಮ್ಮನ್ನೂ ತಲುಪಬೇಕು. ನೀವು ಇವ್ರು ಮಾಡ್ತಾ ಇರೋದನ್ನ ಗಮನಿಸ್ತಾ ಇರಬೇಕು. ಆಗ್ಲೇ ನಮ್ಮ ರಂಗಭೂಮಿ ಬೆಳೆಯೋದು. ನಿಮ್ಮೆಲ್ಲರ ಸಹಕಾರಕ್ಕಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ವಿಶ್ವವಿದ್ಯಾನಿಲಯದ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಅಣ್ಣಾಜಿ ಸರ್ ವಿದ್ಯಾರ್ಥಿಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಣ್ಣಾಜಿ ಕೃಷ್ಣ ಅಂತ. ಬಳ್ಳಾರಿ ವಿಜಯನಗರ ಶ್ರೀ ಕೃಷ್ಣ ವಿಶ್ವವಿದ್ಯಾಲಯದಲ್ಲಿ ಡ್ರಾಮಾ ಲೆಕ್ಚರಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ಇಲ್ಲಿ ಆನಗಲ್ ಕುಮಾರ್ ಗಂಗೂಬಾಯಿ ಆನಗಲ್ ವಿಶ್ವವಿದ್ಯಾಲಯದಿಂದ ಪರೀಕ್ಷಾ ವಿದ್ಯಾರ್ಥಿಗಳ ಪ್ರಯೋಗ ಇರೋದ್ರಿಂದ ಅದಕ್ಕೆ ಅರ್ಜಿ ಬರೆಯೋಕ್ಕೆ ಬಿದ್ದಿದ್ದೆ. ಬಹಳ ಮುಖ್ಯವಾಗಿ ನಮ್ಮೆಲ್ಲರೂ ಆಶೆ ಇದೆ, ರಂಗಭೂಮಿ ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ಅದು ಒಂದು ಅಭ್ಯಾಸ ಮಾಡುವ ಕ್ರಮ ಆಗಬೇಕನ್ನೋದು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ಗಂಗೂಬಾಯಿ ಆನಗಲ್ ವಿಶ್ವವಿದ್ಯಾಲಯ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಅಂದರೆ ನಿರಂತರವಾಗಿ ರಂಗಭೂಮಿ ಕೆಲಸ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ MOU ಮಾಡ್ಕೊಳ್ಳೋದ್ರ ಮೂಲಕ ಈ ಥರ ವಿದ್ಯಾರ್ಥಿ ನಾಟಕೋತ್ಸವ, ವಿದ್ಯಾರ್ಥಿ ರಂಗೋತ್ಸವ, ಅವರಿಗೆ ಡಿಪ್ಲೊಮಾ, BA ಡ್ರಾಮಾ, MA ಡ್ರಾಮಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ತೆರೆದಿದೆ. ತಾವೆಲ್ಲರೂ ಕೂಡ ಇಂಥ ರಂಗಯಾನ ಸಂಸ್ಥೆಗೆ ಸೇರಿಕೊಳ್ಳೋದ್ರ ಮೂಲಕ ಮತ್ತು ರಂಗಭೂಮಿ ಮತ್ತು ಪರಂಪರೆಯನ್ನು ಮುಂದುವರಿಸಬೇಕು. ಯಾಕಂದರೆ ಯುವಕರು ಮುಂದುವರಿಸೋದ್ರ ಮೂಲಕ ನಾವು ಕೈ ಜೋಡಿಸಿದ್ರೆ ಮಾತ್ರ ಮತ್ತೆ ಒಂದು ಆಯಾಮ ಸೃಷ್ಟಿಯಾಗೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಇವರೆಲ್ಲರೂ ಮಾಡಿದ್ದಾರೆ. ಇದರಲ್ಲಿ ಇವತ್ತೇನು 15 ಜನ ಇರಲ್ಲ, ಇದರಲ್ಲಿ 10 ಜನ ಅಡ್ಮಿಷನ್ ಆದರೂ ಸಾಕು, ಮತ್ತೆ ನಮ್ಮ ಪರಂಪರೆ ಮುಂದುವರಿಯುತ್ತೆ ಅನ್ನೋ ಒಂದು ಭರವಸೆ. ಯುವಕರು ಇವತ್ತು ಮೀಡಿಯಾ, TV, ರೀಲ್ಸು, ಸೊ ಇವ್ರ ಮಧ್ಯೆ ಇದ್ದೀವಿ ನಾವು. ಅದನ್ನು ಬಿಟ್ಟು ಬೆಳೆದಾಗೆ ಜೀವಂತವಾಗಿರ್ತಕ್ಕಂಥದ್ದು ನಮ್ಮ ಆಯಾಮಗಳನ್ನು ಇದ್ರ ಮೂಲಕ ಕಟ್ಕೊಂಡ್ರೆ ನಾವು ಜೀವಂತವಾಗಿರ್ತೀವಿ, ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ಒಂದಿಷ್ಟು ಅಪ್ಲೈಡ್ ಸಿಸ್ಟಮಲ್ಲಿ ನಾವು ಅನ್ವಯಿಕವಾಗಿ ಒಳಗೊಳ್ಳೋಕ್ಕೆ ಸಾಧ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಥರ ರಂಗ ಶಿಕ್ಷಣ ಕೇಂದ್ರಗಳಿಗೆ ಸೇರ್ಕೊಳ್ಳೋದ್ರ ಮೂಲಕ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ನಿಮ್ಮ ಪಠ್ಯಕ್ರಮದ ಜೊತೆ ಇದು ಸಂಜೆ ಕಾಲೇಜ್ ಅಂತ ಇರುತ್ತೆ, ಆ ಸಂಜೆ ಕಾಲೇಜ್ ಜಾಯ್ನ್ ಆಗಿ ಕೆಲಸ ಮಾಡಬಹುದು, ಕಲಿಬಹುದು. ಎಲ್ಲರೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮಹಾರಾಜ ಕಾಲೇಜಿನ ಉಪನ್ಯಾಸಕರಾದಂಥ ಮಧು ಸರ್ ಬಂದಿದ್ದಾರೆ. ಒಂದೆರಡು ಮಾತು ಸರ್ ನಿಮ್ಮ ವಿದ್ಯಾರ್ಥಿಗಳ ಸನ್ಮಾನ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಧುಸೂದನ್ ಅಂತ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿಗಳು ಈ ಒಂದು ಮಟ್ಟದಲ್ಲಿ ಮಾಡ್ತಾರೆ ಅಂತ ನಾನು ನೆನೆಸಿರಲಿಲ್ಲ. ಆದರೆ ಭಾಳ ಖುಷಿಯಾಗಿದೆ. ನಾನು ಬಂದಿದ್ದು ತಡವಾಗಿ, ಕೊನೆ ಗಳಿಗೆಯಲ್ಲಿ ಎಲ್ಲರ ಒಂದು ಅವರ ಆ್ಯಕ್ಟಿಂಗ್ ಏನಿದೆ ಅಂತ ಸಂಪೂರ್ಣವಾಗಿ ನೋಡಿದಾಗಾಯಿತು. ನನಗೆ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಕ್ಲಾಸ್ ಇತ್ತು. ನಮ್ಮ ವಿದ್ಯಾರ್ಥಿಗಳನ್ನು ಬಿಟ್ಟು ಅವ್ರನ್ನ ಇವರು ಇಲ್ಲಿ ಪ್ರಾಕ್ಟಿಕಲ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಪ್ರಾಕ್ಟಿಕಲ್ನ ಕ್ಯಾನ್ಸಲ್ ಮಾಡಿ ನಾವಿಲ್ಲಿ ಬಂದಿದ್ದೀವಿ. ಹಾಗಾಗಿ ತುಂಬ ಚೆನ್ನಾಗಿ ನೀವು ಪ್ರಯತ್ನವನ್ನು ಮಾಡಿದ್ದೀರಿ, ತುಂಬ ಖುಷಿ ಆಯಿತು. ನಿಮ್ಮ ಈ ಒಂದು ಪ್ರಯತ್ನ ಹೀಗೆ ಇರಲಿ. ಮೇಡಮ್, ಅಣ್ಣ, ನಾವು ಇವ್ರಿಗೆ NSS ಅಲ್ಲಿ ನಾವು ಈ ಸಣ್ಣ ಸಣ್ಣ ಅವಕಾಶಗಳನ್ನ ಕೊಟ್ಬಿಟ್ಟು ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ವಿ. ಆಗ ಆನಂದ ಯಾವಾಗಲೂ ನಮ್ಮ ಜೊತೆ ಇರ್ತಿದ್ದ. ಅದೊಂದು ಅವ್ರಿಗೆ ಸ್ಫೂರ್ತಿ. ಅಲ್ಲಿಂದ ಇವರು ಈ ಒಂದು ಮಟ್ಟಕ್ಕೆ ಒಂದು ಸ್ಟೆಪ್ ಮುಂದೆ ಬಂದಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಇನ್ನೂ ಕಲಿಯೋದು ತುಂಬ ಇದೆ. ತುಂಬ ಚೆನ್ನಾಗಿ ಕಲೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮ್ಮೆಲ್ಲರನ್ನ ರಂಗ ಒಂದು ಕ್ಷೇತ್ರದಲ್ಲಿ ತೀಡಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದಂಥವರು, ಮತ್ತು ನನಗೆ ಹಿರಿಯರು, ಪೂಜ್ಯ ಸ್ಥಾನದಲ್ಲಿರ್ತಕ್ಕಂಥವರು. ಸುಮಾರು ನಾನು ಮಹಾರಾಜಾಸ್ ಕಾಲೇಜಿನಲ್ಲಿ ಪದವಿ, ಮಾಸ್ಟರ್ ಡಿಗ್ರಿ, ಗಂಗೋತ್ರಿ, PhD ಈಗ ಅದೇ ಕಾಲೇಜಿನಲ್ಲಿ ನಾನು ಮಧುಸೂದನ್ ಅವರು ಒಟ್ಟಿಗೆ ಪದವಿಯನ್ನು ಮಾಡಿ ಅಲ್ಲೇ ಮೇಷ್ಟಾಗಿ ಇದ್ದೀವಿ. ಈಗ ಈ ರಂಗ ಚಟುವಟಿಕೆನೂ ಸಹ ನಾವು ಒಂದು 25 ವರ್ಷಗಳಿಂದ ನಿರಂತರವಾಗಿ ಈ ಡಾನ್ಸು, ನಾಟಕ ಇದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅಷ್ಟು 25 ವರ್ಷಗಳಿಂದ ನಮ್ಮನ್ನು ಒಂದಲ್ಲ ಒಂದು ರೀತಿ ಬೆನ್ನು ತಟ್ಟಿ ಬೆಳೆಸಿರ್ತಕ್ಕಂಥವ್ರು ರಾಮಚಂದ್ರ ಸರ್, ಹಾಗಾಗಿ ಇವರ ನೆರಳಲ್ಲಿ, ಇವರ ಮಾರ್ಗದರ್ಶನದಲ್ಲೂ ನಾವು ಸಹ ಈ ಒಂದು ಚಟುವಟಿಕೆಯಲ್ಲಿ
ಮೈಸೂರು ವಿಶ್ವವಿದ್ಯಾನಿಲಯದಿಂದ ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಇಂತಹ ಕಲೆಗಳನ್ನ ಪ್ರದರ್ಶನ ಮಾಡಿ ಬಹುಮಾನವನ್ನು ವಿಶ್ವವಿದ್ಯಾನಿಲಯಕ್ಕೆ ತಕೊಂಡು ಬಂದಂಥ ತಂಡದಲ್ಲಿ ನಾನು ಸಹ, ಮಧುಸೂದನ್ ಅವರು ಸಹ. ಅದಕ್ಕೆ ತೀರ್ಪುಗಾರರಾಗಿ ಬರ್ತಿದ್ದವರು ನಮ್ಮ ಗೀತಾ ಮೇಡಮ್ ಅವರು. ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟು ಮಕ್ಕಳೇ, ಒಂದೆರಡು ಮಿಮಿಕ್ರಿ ಮಾಡ್ಸೋಣ. ಹಾಗಾಗಿ ನಮ್ಮ ಅಣ್ಣವರ ಒಂದು ಸಹಕಾರ ಜೊತೆಗೆ ಅವರ ಆಶೀರ್ವಾದದಲ್ಲಿ ಇಂಥ ನಾಟಕಗಳು ನಡೀತಕ್ಕಂಥದ್ದು, ರಂಗ ಚಟುವಟಿಕೆಗಳು ನಮ್ಮೆಲ್ಲರ ಸೌಭಾಗ್ಯ. ಆ ದಿಟ್ಟಿನಲ್ಲಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಕ್ಕಂಥದ್ದು, ಒಂದಲ್ಲ ಒಂದು ರೀತಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಅದು ಅವರ ವ್ಯಕ್ತಿತ್ವ. ಅಂತಹ ಒಂದು ಮಹನೀಯರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಗೊತ್ತೋ ಆದರೂ ಒಂದು ಹಂತಕ್ಕೆ ತುಂಬ ಚೆನ್ನಾಗಿ ಏನೋ ಅವರು ಗೊತ್ತಿರತಕ್ಕಂಥ ರೀತಿಯಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ಇವತ್ತು ನೀಡಿದ್ದಾರೆ. ಅದಕ್ಕೆ ತುಂಬ ಬೆನ್ನೆಲುಬಾಗಿ ನಿಂತವರು ನನ್ನ ಆತ್ಮೀಯರು ವಿಕಾಸ್ ಸರ್. ನಾವು ಸುಮಾರು 15 ವರ್ಷಗಳಿಂದ ನಾವೆಲ್ಲ ಆತ್ಮೀಯ ಸ್ನೇಹಿತರು. ಇವರ ನಾಟಕದ ಮುಖಾಂತರ ಇಂಥ ಕಾರ್ಯಕ್ರಮಗಳು, ನಾವು ಜಾನಪದ ನೃತ್ಯಗಳ ಮೂಲಕ ಮತ್ತು ಹಾಡುಗಳ ಮೂಲಕ ಈ ಕಾರ್ಯಕ್ರಮಗಳನ್ನ ನಡೆಸ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರಾಗಿರ್ತಕ್ಕಂಥ ವಿಕಾಸ್ ಸರ್ ಅವರೇ, ಮತ್ತು ಇದೆಲ್ಲರ ರೂಪುರೇಷೆ ಸಿದ್ಧ ಮಾಡಿರತಕ್ಕಂಥವರೇ ನಮ್ಮ ವಿಕಾಸ್ ಸರ್. ಮತ್ತಿನ್ನು ಆನಂದ್ ಅವರು ನಮ್ಮ ವಿದ್ಯಾರ್ಥಿ, ಮಹಾರಾಜ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯ ಸಂಜೆ ಕಾಲೇಜಿನ ನಮ್ಮ ನೇರ ವಿದ್ಯಾರ್ಥಿ. ನಾವು ಒಂದು ಹೊಡೆದಿದ್ದೀವಿ, ಬೈದಿದ್ದೀವಿ, ತಪ್ಪಾದರೆ ಈಗಲೂ ನೇರವಾಗಿ ಅಂತೇವೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಇಂಥ ಒಂದು ಸಣ್ಣ ಪುಟ್ಟ ಏನು ನಮ್ಮ ಜೊತೆಗೆ ಒಂದಷ್ಟು ಕಲ್ತ್ಕೊಂಡು ಈ ರೀತಿ ತರಬೇತಿ ಕೊಟ್ಟು ಒಂದು ಪ್ರದರ್ಶನ ಆಡಿಸ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡತನ ಮತ್ತು ಅದು ಎಲ್ಲೋ ಒಂದು ಕಡೆ ಚಾಲೆಂಜ್. ಅದರಲ್ಲಿ ಒಂದು ಅಷ್ಟು ಬೆಳ್ತಕ್ಕಂಥದ್ದಿದೆಯಲ್ಲ, ಅದು ಮುಂದಿನ ಭವಿಷ್ಯದ ಒಂದು ಹಾದಿ ಅಂತ ನಾವಾದರೂ ಭಾವಿಸ್ತಾ ಇದ್ದೀವಿ. ಆನಂದ್ ಅವ್ರಿಗೆ ಮತ್ತು ನಾನು ಆತ್ಮೀಯ ಗೆಳೆಯರು, ನಾವೆಲ್ಲ ಒಂದು 26 ವರ್ಷದಿಂದ ಒಟ್ಟೊಟ್ಟಿಗೆ ಓದಂಥವ್ರು, ಮಧುಸೂದನ್ ಅವರು. ಮತ್ತು ನಮ್ಮ ಸ್ನೇಹಿತರಿದ್ದಾರೆ, ಅಣ್ಣಾಜಿ ಕೃಷ್ಣ ಅವರು ನಮ್ಮವರು ಸ್ನೇಹಿತರು. ಮತ್ತು ಅರ್ಚನಾ ಅಲ್ಲಿದ್ದಾರೆ, ಅವ್ರನ್ನ ನಾನು ನ್ಯಾಷನಲ್ ಕರ್ಕೊಂಡು ಹೋಗಿದ್ದೆ ಕಾಂಪಿಟೇಷನ್ಗೆ. ಮತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥವ್ರು ಎಲ್ಲ NSSನವರು. ಇತ್ತೀಚೆಗೆ ಇವ್ರಿಗೆಲ್ಲ ಒಂದು ತರಬೇತಿ ಕೊಟ್ಟು ಇಂಥ ಪ್ರಯತ್ನದಲ್ಲಿ ಕೈ ಹಾಕಿದೆಯಲ್ಲ ಸಾಹಸದ ಕೆಲಸಕ್ಕೆ ವಿಕಾಸ್ ಅವರು ಮತ್ತು ಆನಂದ್ ಅವರು, ಅವ್ರಿಗೆ ನಾನು ಅಭಿನಂದನೆಗಳನ್ನ ಕಾಲೇಜಿನ ಸಲುವಾಗಿ ಇದು ಒಂದು ಒಳ್ಳೆಯ ಕೆಲಸ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವಾದರೂ ಭಾವಿಸ್ತಾ ಇದ್ದೀವಿ. ಇದನ್ನು ಖಂಡಿತ ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮನ ಖಂಡಿತವಾಗೂ ಮಾಡಿಸ್ತೀವಿ ಸರ್, ಮಹಾರಾಜಸ್ ಕಾಲೇಜಿನಲ್ಲಿ. ಮತ್ತು ಮೇಡಮ್ ಅವ್ರಿಗೂ ಗೊತ್ತು, ಅಣ್ಣವ್ರಿಗೂ ಗೊತ್ತು, ನಾವು ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಇಡೀ ಮೈಸೂರಿನಲ್ಲಿ ಒಂದು ಕಾಸ್ಟ್ಯೂಮ್ ಅಂಗಡಿ ಯಾರಾದರೂ ಇತ್ತು, ಈಗಲೂ ಇದೆ ಅಂತಂದರೆ ಅದು ರಾಮಚಂದ್ರ ಸರ್. ಮಹಾರಾಜ ಕಾಲೇಜಿನ ಕಂಸಾಳೆ ಡಾನ್ಸ್ ಅಂದ್ರೆ ಮೇಡಮ್ ಅವ್ರಿಗೆ ಗೊತ್ತು. ಅಷ್ಟು ಅದ್ಭುತವಾದಂಥ ನೃತ್ಯ ಮಾಡ್ತಾ ಇದ್ವಿ, ಯಾರಿಗೂ ಬಿಟ್ಕೊಡ್ತಿರ್ಲಿಲ್ಲ ನಾವು ಕಂಸಾಳೆ ನೃತ್ಯನ. ಈಗ ಕಲಿಸ್ತಾರೆ. ನಾನು ವೈಯಕ್ತಿಕವಾಗಿ ಹೇಳೋದು, ಚೆನ್ನಾಗಿ ಕಲಿಸಿ, ಯಾರೇ ಕಲಿಸಿದ್ರು ಸರಿ, ಅಡ್ಡದಿಡ್ಡಿ ಕಲಿಸೋದು ಬೇಡ ಜಾನಪದ ನೃತ್ಯಗಳನ್ನ, ಅಲ್ವಣ? ಅದಕ್ಕೊಂದು ಅದರದೇ ಆದ ತೂಕ ಇದೆ. ಸುಮ್ಮನೆ ಏನೋ ಬೇಕು ಬಿಟ್ಟು ಕಲಿಸಬಾರ್ದು. ಇವರ ಅಣ್ಣವರ ಅಂಗಡಿನಲ್ಲೇ ನಾವು ಹೋಗಿ ಕಾಸ್ಟ್ಯೂಮ್ ತಗೊಂಡು ಬರ್ತಿದ್ವಿ. ಮತ್ತು ಅದಾದಮೇಲೆ ನಾವು ಪೂಜೆ ಕುಣಿತ ಮಾಡ್ತಿದ್ವಿ. ಮೇಡಮ್ ಅವರು ಜಡ್ಜಾಗಿ ಬಂದಿದ್ರು. ನಾವು ಜಂಬದಿಂದ ಏನು ಹೇಳ್ತಾ ಇಲ್ಲ, ಅಷ್ಟು ಕಷ್ಟಪಟ್ಟು ರಾತ್ರಿ ಎಲ್ಲ ನಾವು ತರಬೇತಿ ಪಡ್ಕೊಂಡು ಕಾಂಪಿಟೇಷನ್ಗೆ ಹೋದರೆ ಇವ್ರು ಯಾರು ಕೊಡಬೇಕಪ್ಪ ನಾವು ಪ್ರೈಜ್ ಅನ್ನೋದನ್ನ ಇವ್ರಿಗೆ ಚಾಲೆಂಜ್ ಆಗಿರ್ತಿತ್ತು. ಯಾರಾದರೂ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಮಿಸ್ ಮಾಡಿದ್ರೆ ಸಾಕಲ್ಲ ಅಂತ ಕಾಯ್ಕ ಕೋರ್ತಿದ್ರಂತೆ. ಮೇಡಮ್ ನನಗೆ ಹೇಳಿದ್ರು ಆ ಮಾತನ್ನ. ಇತ್ತೀಚೆಗೆ ಅದನ್ನ ನೋಡೋಕ್ಕೆ ಆಗ್ತಿಲ್ಲ ನಿಮ್ರಾಜ್ ಅವರೇ. ಯಾರಾದರೂ ಈಗ ಚೆನ್ನಾಗಿ ಮಾಡೋರು ಇದ್ರೆ ಸಾಕು, ಅವ್ರು ಕೊಟ್ಬಿಡೋಣ ಅಂತ ಇದೀವಿ ಅಂತ ಹೇಳ್ತಾ ಇದ್ರು. ಹಂಗಾಗಬಾರ್ದು. ತರಬೇತಿನ ಚೆನ್ನಾಗಿ ಪಡ್ಕೊಳ್ಳಿ, ಒಳ್ಳೇದಾಗಲಿ. ಅದು ಡಾನ್ಸ್ ಆಗಲಿ ಮತ್ತೊಂದಾಗಲಿ ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ನಮ್ಮ ಸುಂದರೇಶ್ ಅವರು ಒಳ್ಳೆ ಜಾನಪದ ಕಲಾವಿದರು, ತರಬೇತಿ ಕೊಡ್ತಿದ್ದಾರೆ ಈಗ ಜಾನಪದ ನೃತ್ಯಗಳನ್ನ. ಡೈಲಿ 4 ಗಂಟೆಯಿಂದ ನೀವು ಸೇರ್ಕೊಳ್ಳಿ. ಹಾಗಾಗಿ ಆನಂದ್ ಮತ್ತು ನಮ್ಮ ವಿಕಾಸ್ ಅವರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದೆಲ್ಲರಿಗೂ ಶುಭವಾಗಲಿ. ಹೆಚ್ಚು ಹೆಚ್ಚು ಇವ್ರ ಜೊತೆಗೆ ಸೇರಿಕೊಂಡು ಒಂದಷ್ಟು ಕಲೀರಿ. ಇದು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅಲ್ವಣ? ಬದುಕನ್ನು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಇವರೆಲ್ಲ ಮಾರ್ಗದರ್ಶಕರು, ಅಣ್ಣವರು ಮೇಡಮ್ ಅವರು. ಹಾಗಾಗಿ ಆ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಗಳು ಸಾಗಲಿ. ಮತ್ತೊಮ್ಮೆ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವಾದರೂ ಭಾವಿಸ್ತೀವಿ. ಇನ್ನೂ ಕಲಿಯೋದಿದೆ, ಕಲೀಲಿ, ಒಳ್ಳೆಯದಾಗಲಿ. ಇದು ಒಂದು ಹಂತ. ಆ ದಿಕ್ಕಿನಲ್ಲಿ ಮತ್ತೊಮ್ಮೆ ಕಾಲೇಜಿನ ಪರವಾಗಿ ವಿಕಾಸ್ ಸರ್ಗೆ ಮತ್ತು ಆನಂದ್ ಅವ್ರಿಗೆ, ರಾಮಚಂದ್ರ ಸರ್ ಅವ್ರಿಗೆ, ಗೀತಾ ಮೇಡಮ್ ಅವ್ರಿಗೆ, ಅಣ್ಣಾಜಿ ಅವ್ರಿಗೆ ಮತ್ತು ತಮ್ಮೆಲ್ಲರಿಗೂ ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ನೀವು ಕಾರಣ. ನಿಮ್ಮೆಲ್ಲರಿಗೂ ವಂದಿಸಿ ಕಾಲೇಜಿನ ಪರವಾಗಿ ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸ್ತೀನಿ.
ಅಧಿಕಾರಿಗೆ ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮಲ್ಲಿ ಎಷ್ಟು ಜನ ಮಹನೀಯರಿದ್ದಾರೋ, ಎಷ್ಟು ಪೌರಾಣಿಕ ಕಥೆಗಳು, ಅದರಲ್ಲಿ ಎಷ್ಟು ಪಾತ್ರಗಳು ಬರ್ತಾವೆ, ಎಲ್ಲ ಎಲ್ಲಿದ್ದಾವೆ ಅಂತಂದರೆ ಎಲ್ಲಿದ್ದಾರೆ ಅವರೆಲ್ಲ ಎಲ್ಲರೂ ಕೂಡ ಅಣ್ಣನ ಮನೇಲಿದ್ದಾರೆ. ನಿಮ್ಗೆ ಏನು ಬೇಕು, ಯಾವ ಪಾತ್ರ ಬೇಕು, ನಮ್ಗೆ ಇಂಥದ್ದು ಬೇಕು ಅಂದರೆ ನಮಗೆ ಅಣ್ಣ ಫೋನ್ ಮಾಡಿ ಅಣ್ಣ ಇಂಥದ್ದು ಇದೆಯಾ ಅಂತ ಕೇಳೋಂಗೆ ಸಮಸ್ಯೆ ಇಲ್ಲ. ಹೋಗಿ ನಮ್ಗೆ ಇಂಥದ್ದು ಬೇಕು ಅನ್ನೋದು ರೆಡಿ ಆಗುತ್ತೆ. ಆ ಥರದ ಯಾವುದಾದ್ರೂ ಕಾಸ್ಟ್ಯೂಮ್ ಕಲೆಕ್ಟರ್ ಅಥವಾ ಕಾಸ್ಟ್ಯೂಮ್ ಅಥವಾ ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳು ಎಲ್ಲಾದರೂ ದಾಸ್ತಾನು ಇದ್ದಾವೆ ಅಂತಂದರೆ ಆಲ್ ಓವರ್ ಕರ್ನಾಟಕ ನನ್ನ ಪ್ರಕಾರ ನನಗೆ ಗೊತ್ತಿರೋ ಹಾಗೆ ರಾಜೇಶ್ವರಿ ವಸ್ತ್ರಾಲಂಕಾರ ಬಿಟ್ಟರೆ ಇನ್ನೆಲ್ಲೂ ಸಿಗೋದಿಲ್ಲ. ಈ ಥರದ ಒಂದು ಮೈಸೂರಿನಲ್ಲಿರೋದು ನಮ್ಮ ಸೌಭಾಗ್ಯ. ಹಾಗಾಗಿನೇ ನಾವು ರಾಮಣ್ಣನ ಹೆಸರಲ್ಲಿ ಈ ಉತ್ಸವವನ್ನು ಮಾಡ್ತಾ ಇರೋದು. ಎರಡನೇದಾಗಿ ರಂಗಯ್ಯನ ಟ್ರಸ್ಟ್ ಮೈಸೂರು ಇದರ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ RTM ಪ್ರದರ್ಶನ ಕಲೆಗಳ ಅಧ್ಯಯನ ಕೇಂದ್ರದಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಬರೀ ನಾವು ಸ್ಟೇಜ್ ಮೇಲೆ ಕರೆಸಿ ಈ ಥರದೊಂದು ನಾಟಕವನ್ನು ಮಾಡಿಸಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಹೊರಗಡೆ ಡಿಪ್ಲೊಮಾ ಆಗಿದೆ ಅಂತ ಕಳಿಸೋದಕ್ಕಿಂತ ನಾನೇನು, ನನ್ನ ಎಬಿಲಿಟಿ ಏನು ಅನ್ನೋದು ಅವರಿಗೆ ಅರ್ಥ ಆಗಬೇಕು, ಅವರ ಮನವರಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಮೈಸೂರಿನಾದ್ಯಂತ ಬೇರೆ ಬೇರೆ ಕಾಲೇಜುಗಳು ಅಲ್ಲಿ ಹೋಗಿ ಒಂದು ನಾಟಕಗಳನ್ನು ಮಾಡಿಸ್ಬೇಕು. ರಂಗದ ಮೇಲೆ ನಾವು ಜೀವಿಸೋದ್ರ ಜೊತೆಗೆ ಟೆಕ್ನಿಕಲ್ ವರ್ಕು ಹಾಗೆ ಆರ್ಗನೈಸಿಂಗ್ ಇದರಲ್ಲೂ ಕೂಡ ಅವ್ರಿಗೆ ಒಂದಷ್ಟು ಅನುಭವಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಉತ್ಸವವನ್ನೇ ಪ್ಲ್ಯಾನ್ ಮಾಡಿದ್ವಿ. ಇದು ಬಹಳ ಚಾಲೆಂಜಿಂಗ್ ಇತ್ತು ನಮಗೆ. ಯಾಕಂದರೆ ತುಂಬ ವಿರೋಧಗಳನ್ನು ಅನುಭವಿಸಿದೆ, ಆದರೂ ಕೂಡ ಸ್ಟೇಜ್ ಮೇಲೆ ಬಂದಾಗ ಎಲ್ಲ ಮರ್ತು ಹೋಗುತ್ತೆ ನಮಗೆ. ಹಾಗಾಗಿ ಈ ವೇದಿಕೆಯಲ್ಲಿ ಈ ಮಕ್ಕಳನ್ನ ವೇದಿಕೆ ತಂದಂಥ ಇವತ್ತಿನ ಈ ಕ್ಷಣದ ನಮ್ಮ ನಿರ್ದೇಶಕ ಆನಂದ್ ತನ್ನ ಅನುಭವವನ್ನು ವರದಿ ಮಾಡ್ತಾನೆ. ಎಲ್ರಿಗೂ ನಮಸ್ಕಾರ. ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ನಾನು ಯಾವಾಗಲೂ ಕೂಡ ಅಂದ್ಕೊಂಡಿರೋನು. ಯಾಕಂದರೆ ನಾನು ವಿದ್ಯಾರ್ಥಿಯಾಗಲಿಂದಲೂ ನನ್ನ ತಿದ್ದಿ ತಿಳಿದಂಥ ಗುರುಗಳು, ಒದ್ದು ಬುದ್ಧಿ ಕಲಿಸಿದಂಥ ಗುರುಗಳು ಮಧು ಸರ್ ಮತ್ತು ನಮ್ಮ ನಿಂಗಣ್ಣ ಸರ್. ಯಾಕಂದರೆ ನಾನು 15 ವರ್ಷಗಳ ಕಾಲ ಜನಪದ ಕಲಾವಿದ, ಎಲ್ಲ ಕಲಾಗಳನ್ನು ಕಲಿತು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಗವಹಿಸಿ ಬಂದಿರೋನು. ರಂಗಭೂಮಿ ನನಗೆ ಒಂದು 5 ವರ್ಷಗಳಿಂದ ಪರಿಚಯ. ಹಾಗಾಗಿ ನನಗೆ ಫಸ್ಟು ದೇಸಿರಂಗ ಟ್ರಸ್ಟ್ನ ನಾನು ನೆನೆಸ್ಕೋಬೇಕು. ಯಾಕಂದರೆ ಫಸ್ಟು ನಾನು ಅವ್ರ ಮುಖಾಂತರ ನಾನು ನಾಟಕಕ್ಕೆ ಬಂದದ್ದು. ಅಲ್ಲಿ ಕೆಲವೊಂದಷ್ಟು ನಾಟಕಗಳನ್ನ ಮಾಡ್ತಾಯಿದ್ದೆ. ಜೊತೆಗೆ ಮ್ಯೂಸಿಕ್ ಬಿಟ್ಟಲ್ಲಿ ಹಾಡೋದು ಅಂದರೆ ನಂಗೆ ತುಂಬ ಇಷ್ಟ, ಆದರೂ ಕೂಡ ಮಾಡ್ತಾಯಿದ್ದೆ. ವಿಕಾಸಣ್ಣ ಅವ್ರ ಪರಿಚಯ ಆದಮೇಲೆ ಇಲ್ಲಿ ಡಿಪ್ಲೊಮೊ ಇದೆ ಅಂತ ಗೊತ್ತಾಯಿತು. ಡಿಪ್ಲೊಮೊಗೆ ಸೇರ್ಕೊಂಡು 1 ಸೆಮಿಸ್ಟರ್ ಮುಗಿಸ್ಕೊಂಡು 2ನೇ ಸೆಮಿಸ್ಟರ್ಗೆ ಪ್ರಾಕ್ಟಿಕಲ್ ಪೇಪರ್ಗೆ ಒಂದು ನಾಟಕ ಮಾಡಿಸ್ಬೇಕು, ನಿರ್ದೇಶನ ಮಾಡಬೇಕು ಅಂದಾಗ ನಾನು ಅಲ್ಲೇ ಕುಸಿದ್ಬಿಟ್ಟೆ. ನನಗೆ ಡೈರೆಕ್ಷನ್ ಬರಲ್ಲ, ಯಾಕಂದರೆ ನಾನು ಕಾಸ್ಟ್ಯೂಮು ಮೇಕಪ್ಪು ಹಾಡೋದಕ್ಕೆ ಹತ್ರ ಹೊಂಟಿದ್ದೀನಿ, ಅಂದರೆ ಡೈರೆಕ್ಷನ್ ಮಾಡೋಕ್ಕೆ ಬರಲ್ಲ. ಆದರೂ ಒಂದು ಚಾಲೆಂಜ್ ಆಗಿತ್ತು, ಮಾಡಲೇಬೇಕು ಅಂತ ಅಂದ್ಕೊಂಡು ಎಲ್ಲರೂ ಸಹಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಡಿಪ್ಲೊಮಾ ಸ್ನೇಹಿತರು ಅವರು ಅಣ್ಣ ಮಾಡ್ತೀರ ಅಣ್ಣ ಮಾಡಿ, ಎಲ್ಲರೂ ಕೂಡ ನಾವು ಸಪೋರ್ಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಮಾಡಿದ್ರು. ಅದೇ ರೀತಿ ನಮಗೆ ನನ್ನ ಹಳೆಯ ಸ್ನೇಹಿತರು, ನಾನು ಬೇರೆ ಬೇರೆ ಟೀಮಲ್ಲಿ ನಾಟಕನ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ನನಗೆ ಬಂದು ಸಹಕಾರವನ್ನು ನೀಡಿದರು. ಅದ್ರ ಜೊತೆಗೆ ವಿಕಾಸಣ್ಣ ಅಂತೂ ಅವ್ರ ಮುಖ ನೋಡಿದ್ರೆ ನಂಗೆ ಸ್ವಲ್ಪ ಭಯ ಆಗ್ತಿತ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಯಾಕಂದರೆ ಅವ್ರು ಹೇಳ್ತಿದ್ರು ಒಂದೇ ಮಾತು, ನಿರ್ದೇಶಕ ಅಂತ ಒಂದು ಹೆಸರು ತಗೊಳ್ಬೇಕಂದ್ರೆ ಎಷ್ಟು ಶ್ರಮ ಪಡಬೇಕು ಅನ್ನೋದನ್ನು ನಾನು ಅವರಿಂದ ನೋಡ್ಕೊಳ್ತೇನೆ ನಾನು. ಯಾಕಂದರೆ ಇಲ್ಲಿ ಪ್ರತಿಯೊಂದು ಸೀನ್ ನಡಿಬೇಕಾದ್ರೆ ನನಗೆ ಒಂದು ಕಡೆ ಅಳ್ತಾ ಇದೆ ನಾನು. ಯಾಕಂದರೆ ತಪ್ಪುಗಳಾಗಿದೆ ಇರಲಿ, ಅದು ನನಗೆ ಗೊತ್ತು, ಆರ್ಟಿಸ್ಟ್ಗಳಿಗೆ ಗೊತ್ತು, ಆಡಿಯನ್ಸ್ಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ಗೊತ್ತಾಯಿದ್ರೆ. ಆದರೆ ಒಂದು ನಿರ್ದೇಶನ ಮಾಡೋದು ಎಷ್ಟು ಕಷ್ಟ ಅನ್ನೋದು ಕೂಡ ನಾನು ಸ್ನೇಹಿತರಿಂದ ಮತ್ತು ವಿಕಾಸದಿಂದ ನೋಡ್ಕೊಂತೆ. ಯಾಕಂದರೆ ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಹೇಳ್ಬೇಕು ಅಂತಂದರೆ ಪಾಪ ನನಗೋಸ್ಕರ 4:30 ಗಂಟೆಯಿಂದ 6-6:30 ಗಂಟೆಗಳ ಬಂದು ಅವ್ರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಹುಡುಗ ನಮ್ಮ ವಿದ್ಯಾರ್ಥಿ ದರ್ಶನ್ ಅಂತೇಳಿ ನಮ್ಮ ನಾಟಕಕ್ಕೆ ಅಂತಲೇ ಪಾಪ ಪ್ರಾಕ್ಟೀಸ್ಗೆ ಡೈಲಿ ಬರ್ತಾಯಿದ್ದ. ಅವನು ಬರ್ಬೇಕಾದ್ರೆ ಅವ್ನಿಗೆ ಆಕ್ಸಿಡೆಂಟ್ ಆಗಿ ಕೈ ಮೂಳೆ ಮುರಿದೋಗ್ಬಿಡ್ತು. ಆಗ ನನಗೆ ತುಂಬ ಬೇಸರ ಆಗಿ ಅವನಿಗೋಸ್ಕರ ಅವತ್ತೊಂದು ದಿವಸ ಹತ್ತೆ ನಾನು. ಯಾಕಂದರೆ ಅವನು ಒಂದು ಮೇನ್ ರೋಲ್ ಮಾಡಬೇಕಿತ್ತು, ಅವನು ಬರಬೇಕಿತ್ತು, ಬರ್ನಿಲ್ವಲ್ಲ. ಈಗ ಏನು ಮಾಡೋದು, ಹೊಸ ಹುಡುಗರನ್ನ ಎಷ್ಟೇ ಟ್ರೈ ಮಾಡಿದ್ರು ಸಿಗ್ತಾ ಇರಲಿಲ್ಲ. ಆಗ ಏನಪ್ಪ ಮಾಡೋದು ಅಂದಾಗ ನಮ್ಮ ಹುಡುಗರುಗಳನ್ನೇ ಸೇರಿಸಿ, ಮಗ ನೀನು ಹಿಂಗಾಯ್ತು, ನೀನು ಹಿಂಗೆ ಮಾಡ್ಕೊ, ನೀನೇ 2 ರೋಲ್ ಮಾಡು ಅಂತೇಳಿ ಅವ್ರಿಗೆ ಇನ್ನೊಂದಷ್ಟು ತರಬೇತಿನ ಕೊಟ್ಟೆ. ಪ್ರತಿ ದಿವಸ ಕೂಡ ನಮ್ಮ ಹುಡುಗರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದನ್ನ ಚಾಚು ತಪ್ಪೆ ಪಾಲಿಸಿದ್ರೆ, ಏನೇ ತಪ್ಪು ನಪ್ಪಿದ್ರು ಎಲ್ಲ ಗುರುಗಳ ಪಾದಕ್ಕೆ ಹಾಕಿ ನಮ್ಮ ಕ್ಷಮಿಸಿ ಅಂತ ಕೇಳ್ಕೊತೀನಿ. ನನಗೆ ನಿರ್ದೇಶಕ ಅಂತ ಒಂದು ಸ್ಥಾನ ಬರೋದಕ್ಕೆ ಇವ್ರುಗಳೆಲ್ಲರ ಆಶೀರ್ವಾದ, ಇವ್ರುಗಳೇ ಪ್ರಮುಖವಾಗಿ ಕಾರಣ. ಹಾಗಾಗಿ ಎಲ್ಲರಿಗೂ ಕೂಡ ಮಾಡ್ತೀವಿ. ಅದೇ ರೀತಿ ರಂಗಯ್ಯನ ಟ್ರಸ್ಟ್ಗೆ 1 ವರ್ಷದ ಡಿಪ್ಲೊಮಾಗೆ ಯಾರೋ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಬಂದರೆ ದಯವಿಟ್ಟು ಬನ್ನಿ ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.
ನಿರ್ದೇಶಕರ ಆ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಅದು ಬಹಳ ದೊಡ್ಡ ಜವಾಬ್ದಾರಿ. ಅದು ಇಡೀ ಒಂದು ಕಥೆಯನ್ನು ರಂಗದ ಮೂಲಕ ಆ ಕಥೆಯನ್ನು ನಿಮಗೆ ತಲುಪಿಸೋದಿದೆಯಲ್ಲ, ಆ ಬ್ರಿಡ್ಜ್ ಆಗ್ತಾನೆ ನಿರ್ದೇಶಕ ಯಾವಾಗಲೂ. ಯಾಕಂದರೆ ಸ್ವಲ್ಪ ಏರುಪೇರಾದರೂ ಕೂಡ ಎಲ್ಲಾದರೂ ಬೀಳೋ ಚಾನ್ಸಸ್ ಇರುತ್ತೆ. ಸೊ ನಮಗಂತೂ ಇವತ್ತಿನ ನಾಟಕ ಬಹಳ ಖುಷಿಯಾಗಿದೆ. ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಸಂಜೆ 5 ಗಂಟೆಗೆ ದೇವಾನಂದ ವರಪ್ರಸಾದ್ ಮತ್ತು ತಂಡದವರಿಂದ ರಂಗಗೀತೆಗಳ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯುತ್ತೆ. ಅದಾದ ನಂತರ 7 ಗಂಟೆಗೆ ಮೈಸೂರಿನ MIT ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಅಭಿನಯಿಸ್ತಕ್ಕಂಥ ಕಿತ್ತಳೆ ಬಣ್ಣದ ಕೂದಲು ಅಂತಕ್ಕಂಥ ನಾಟಕ ಇದೇ ವೇದಿಕೆಯಲ್ಲಿ ನಡೆಯುತ್ತೆ. ಎಲ್ಲರೂ ಕೂಡ ಮತ್ತೆ ಆ ನಾಟಕಕ್ಕೂ ಆ ಎರಡೂ ಕಾರ್ಯಕ್ರಮಕ್ಕೂ ಕೂಡ ಹೀಗೆ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ, ಈ ಕಾಲೇಜಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಎಲ್ಲರನ್ನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತೀವಿ. ಅದು ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಸಭಾ ಕಾರ್ಯಕ್ರಮದಲ್ಲಿ ನೀವು ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಅಂತ ಹೇಳ್ಕೊಳ್ತಾ, ಸದ್ಯಕ್ಕೆ ಈ ವೇದಿಕೆಯಿಂದ ಎಲ್ಲರಿಗೂ ಕೂಡ ವಿರಾಮ ಕೊಡ್ತಾ ಇದ್ದೀವಿ. ಧನ್ಯವಾದ. ಮುಂದಿನ ತಂಡ ದಯಮಾಡಿ ವೇದಿಕೆಯನ್ನು ಕೇಳ್ಕೊಳ್ತೀನಿ. ಹಾಗೆ